ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀಚರಣವ ನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ಎಂದಿನಂತೆ ಅನುಭಾವದಡಿಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಸಕಲ ಶರಣ ಬಂಧುಗಳಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಮೊದಲಿಗೆ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಬಾಳಪ್ಪಣ್ಣನವರಿಂದ ವಚನ ಗಾಯನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮಾತ್ಮನೆಂಬ ಮಹಾಶಿಲ್ಪಿಯು ತನ್ನ ಮಂಗಳಗುಣ ಸಂಚಯವೆಂಬ ಮೂಲ ಶಿಲೆಯನ್ನಾಯ್ದುಕೊಂಡು ಅಪ್ರತಿಮ ಚಾತುರ್ಯ ಬಳಸಿ ಲೋಕೋದ್ಧಾರಗೈಯಲೆಂದು ಕಟ್ಟಿದ ದಿವ್ಯಮೂರ್ತಿ ವಿಶ್ವಗುರು ಅಪ್ಪ ಬಸವಣ್ಣನವರು. ಸೃಷ್ಟಿಕರ್ತ ಪರಮಾತ್ಮನನ್ನು ಸ್ಮರಿಸಿ, ಧರ್ಮಗುರು ಅಪ್ಪ ಬಸವ ತಂದೆಯನ್ನು ನೆನೆದು ವಂದಿಸಿ, ಪರಮ ಪೂಜ್ಯರಾದ ಅಪ್ಪಾಜಿ ಮಾತಾಜಿ ಅವರನ್ನು ಸ್ಮರಿಸಿ, ಇಲ್ಲಿ ಈ ಒಂದು ಸಂಪರ್ಕದಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಶರಣ ತಂದೆ ತಾಯಿಗಳಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಪರಮ ಪೂಜ್ಯ ಮಾತಾಜಿಯವರ ಒಂದು ರಚನೆ. ಎನ್ನ ಜೀವನವಿದು ಸನ್ನುತದ ವೀಣೆಯಂದು ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಎನ್ನ ಜೀವನವಿದು ಸನ್ನುತದ ವೀಣೆಯಂದು ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಶರಣುಗತಿಯ ಶ್ರುತಿಯು ದೃಢ ಭಕ್ತಿಯ ತಾಳ ತನುಮನ ಧನಗಳ ಅರ್ಪಣೆಯ ಲಾಪ. ಎನ್ನ ಜೀವನವಿದು ಸನ್ನುತದ ವೀಣೆಯಂದು ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಎನ್ನ ಕಾಯವನಿದನೋ ದಂಡಿಗೆಯ ಮಾಡುತ್ತ ಎನ್ನ ಶಿರವೆಂಬುದನು ಸೋರೆಯ ಮಾಡುತ್ತ ಎನ್ನ ನರಗಳು ಎಂಬ ತಂತಿಗಳ ಮೀಂಟುತ ಚೆನ್ನಾಗಿ ಬಾರಿಸೈ ಎನ್ನಾಳ್ದನೇ. ಎನ್ನ ಜೀವನವಿದು ಸನ್ನುತದ ವೀಣೆಯಂದು ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಅಪಶ್ರುತಿಯು ಬರದೊಲೋ ಶುಭಗಾನ ನೀಡುವಲೋ ಹಗಗೊಳಿಸು ಈ ಬದುಕ ಚಲ್ವರಸನೇ. ನೀನೆ ವೈನಿಕನಾಗಿ ಮಮ ಬಾಳ ವೀಣೆಯಾಗಿ ಸನ್ನುತದ ಗಾನವನು ನುಡಿಪವನೆ ನಿನ್ನದು. ಎನ್ನ ಜೀವನವಿದು ಸನ್ನುತದ ವೀಣೆಯಂದು ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಅಕಳಂಕ ನಿಷ್ಠೆಯ ಅಪರೂಪದಿ ವೀಣೆ ಲೋಕಕ್ಕೆ ನೀಡಲಿ ತ್ಯಾಗ ಸೇವೆಯ ಕಾಂಕೆ. ಜನಮನವು ಅರಳುವಲು ತವ ಮನವು ನಲಿಯುವಲು ಉನ್ನತದ ದನಿ ನೀಡು ಸಚ್ಚಿದಾನಂದ. ಎನ್ನ ಜೀವನವಿದು ಸನ್ನುತದ ವೀಣೆಯಂದು ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಉಲ್ಲಾಸದಿ ಬಾರಿಸೈ ಎಲೆದೇವನೇ. ಶರಣು ಶರಣಾರ್ಥಿ.
ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಶರಣ ಬಾಳಪ್ಪಣ್ಣನವರಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಮತ್ತೊಂದು ಹೊಸ ಗೀತೆಯನ್ನು ಇವತ್ತು ಮಾತಾಜಿಯವರು ಗೀತೆಯನ್ನು ಹಾಡಿದ್ದಾರೆ. ಅವರಿಗೆ ಭಕ್ತಿಯ ಶರಣು ಶರಣಾರ್ಥಿಗಳು. ಈಗ ಕುಮಾರಿ ಚಿತ್ಕಳೆಯವರಿಂದ ಒಂದು ವಚನ ಗಾಯನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಗಡಿಗೆಯ ಮಾಡಿ ಅದಕ್ಕನ್ನು ಭಾವಿಗಳು ಬಂದು ಮಾಯಾ ಮರೆವೆಯಂದೆಂಬ ಕಷ್ಟಗಳನ್ನೆಲ್ಲ ಸೋತು ಅರಿವೆಂಬ ಬೆಂಕಿಯ ಕೊಂಡು ಮಾಯಾ ಮರೆವೆಯಂದೆಂಬ ಕಷ್ಟಗಳನ್ನೆಲ್ಲ ಸೋತು ಭಾವದಡಿಗೆ ಪರಮ ಸಾಮಗ್ರಿ ಸಾರಥರ ಮೋಕ್ಷವೆಂದೆಂಬ ಪಾಪವನ್ನೆಳೆಗೆ ಹರ ಶರಣನು ಸಾವಿದಾರಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ ಹರ ಶರಣನು ಸಾವಿದಾರಿ ನಮ್ಮ ಗುರು ಸಿದ್ಧ ದೇವನ ಚರಣವ ಪಾಡಿ ಭಾವಗಳಿಗೆ ಆತಕ್ಕನು ಭಾವಿಗಳು ಬಂದು ನೀವೆಲ್ಲ ಗೋರಿಗೆ ಭಾವಗಳಿಗೆ ಭಾವಗಳಿಗೆ ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ಚರಣವ ನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರು ಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ಚರಣವ ನೆನೆದಡೆ ಭವಬಂಧನವ ಬಿಡುವುದು. ಗುರುವೇ ಶರಣು, ಗುರುಲಿಂಗವೇ ಶರಣು, ಹರಿ ಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯನೆಂಬ ಲಿಂಗವ ತೋರಿದ ಬಸವ ಗುರುವೇ ಶರಣು ಶರಣಾರ್ಥಿ. ಸೃಷ್ಟಿಕರ್ತ ಪರಮಪ್ರಭು ಲಿಂಗದೇವರನ್ನು, ಧರ್ಮಪಿತ ಮಂತ್ರಪುರುಷ ಶರಣಾಗತ ರಕ್ಷಕ ವಜ್ರಪಂಜರ ಗುರು ಬಸವ ತಂದೆಯವರನ್ನು ನೆನೆದು ವಚನ ಸಾಹಿತ್ಯವನ್ನು ಸಂಶೋಧನೆಗೈದು ಲಿಂಗಾಯತ ಧರ್ಮದ ಪುನರುತ್ಥಾನಕ್ಕೆ ನಾಂದಿ ಹಾಡಿರುವಂತಹ ಗೃಹಸ್ಥ ಜಂಗಮ ಪರಮ ಪೂಜ್ಯ ಪಗು ಹಳಕಟ್ಟಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸಿಕೊಂಡು, ಪ್ರವಚನ ಪಿತಾಮಹ ಧರ್ಮಕ್ರಾಂತಿಯ ಧೀರಯೋಗಿ ಪ್ರವಚನ ಪಿತಾಮಹ ಪೂಜ್ಯ ಶ್ರೀ ಲಿಂಗೈಕ್ಯ ಲಿಂಗಾನಂದಪ್ಪಾಜಿಯವರ ದಿವ್ಯ ಚೈತನ್ಯವನ್ನು ನೆನೆದು, ಧರ್ಮಕ್ರಾಂತಿಯ ದಿವ್ಯ ಜ್ಯೋತಿ ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರ ದಿವ್ಯ ಚೈತನ್ಯವನ್ನು ಸ್ಮರಿಸಿಕೊಂಡು, ಪವಿತ್ರವಾದ ಶ್ರಾವಣ ಮಾಸದ ವಿಶ್ವಧರ್ಮ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಸಕಲ ಶರಣ ಬಂಧುಗಳಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ರೆಕಾರ್ಡಿಂಗ್. ಶರಣ ಬಂಧುಗಳೇ, ನಾವು ನಿನ್ನೆ ದಿವಸ ಒಂದು ಸುಂದರವಾದ ಪ್ರಯಾಣವನ್ನ, ಒಂದು ಅಲೌಕಿಕವಾಗಿರ್ತಕ್ಕಂಥ ಶರಣರೊಂದಿಗಿನ ಒಂದು ಅಲೌಕಿಕವಾಗಿರ್ತಕ್ಕಂಥ ಪ್ರಯಾಣವನ್ನ ಈ ಅನುಭವದ ಅಡಿಗೆಯಲ್ಲಿ ಆರಂಭಿಸಿದ್ದೇವೆ. ಆ ಪ್ರಯಾಣವನ್ನು ಮುಂದುವರಿಸುತ್ತಾ, ಪರುಷ ಸೋಂಕಿದ ಬಳಿಕ ಕಾರ್ಬೋನ್ನದ ಕೇಡು ನೋಡಿರಯ್ಯ, ಜ್ಯೋತಿ ಸೋಂಕಿದ ಬಳಿಕ ತಮಂದದ ಕೇಡು ನೋಡಿರಯ್ಯ, ಅಮೃತ ಸೋಂಕಿದ ಬಳಿಕ ರೋಗದ ಕೇಡು ನೋಡಿರಯ್ಯ, ನಮ್ಮ ಯೋಗಿನಾಥನ ಸೋಂಕಿದ ಬಳಿಕ ಭವದ ಕೇಡು ನೋಡಿರಯ್ಯ ಅಂತ. ಆದ್ರೆ ಇದನ್ನ ನಾವು ಹೀಗಾಗ್ತಾ ಇಲ್ವಲ್ಲ, ಈ ಎಲ್ಲ ಕೇಡು, ಭವದ ಕೇಡು, ರೋಗದ ಕೇಡು, ತಮಂದದ ಕೇಡು, ಕಾರ್ಬೋನ್ನದ ಕೇಡು ಇವೆಲ್ಲ ಆಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾವು ಗುರು ಸಿದ್ದರಾಮೇಶ್ವರರಿಗೆ ನಾವು ವಾಪಸ್ ಕೇಳಿದಾಗ, ಜ್ಯೋತಿ ಹಚ್ಚಿದ ಬಳಿಕ ಕತ್ತಲೆ ಹೋಗದೆ ಇದ್ರೆ, ಇಷ್ಟಲಿಂಗ ಧರಿಸಿದ ನಂತರವೂ ಕೂಡ ನಮ್ಮ ನೋವು, ಯಾತನೆ, ಬಳಲಿಕೆ, ಭ್ರಮೆ ಎನ್ನುವಂತಹ ಭವದ ಕೇಡಾಗದಿದ್ದರೆ, ದಿನನಿತ್ಯವೂ ಇಷ್ಟಲಿಂಗ ಪೂಜೆ ಮಾಡುವ ನಮ್ಮಲ್ಲಿ ಶಾಂತಿ ಸಮಾಧಾನಗಳು ನೆಲೆಗೊಳ್ಳುತ್ತಿಲ್ವಲ್ಲ, 12ನೇ ಶತಮಾನದ ಶರಣಷ್ಟು ಸುವಿಧಾನ ನಮ್ಮಲ್ಲಿ ಅಳವಡುತ್ತಿಲ್ವಲ್ಲ, ಅವರು ಇಷ್ಟಲಿಂಗ ಯೋಗ ಮಾಡುವುದರಿಂದ ಜ್ಞಾನಿಗಳಾಗಿ ಎಂತೆಂಥ ವಚನಗಳನ್ನು ಬರೆದಿದ್ದಾರೆ, ನಮ್ಮಲ್ಲಿ ಅವರು ಬರೆದ ವಚನಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ಜ್ಞಾನವೂ ಇಲ್ವಲ್ಲ, ಇದಕ್ಕೆ ಕಾರಣವೇನು? ಇಂಥ ಒಂದು ಅಗಾಧವಾಗಿರ್ತಕ್ಕಂಥ ಸಾಹಿತ್ಯ ಪರಂಪರೆ ಹೊಂದಿರತಕ್ಕಂಥ ನಮ್ಮ ಲಿಂಗಾಯತ ಧರ್ಮ ಸಮಾಜ ಇವತ್ತು ಯಾಕೆ ಹೀಗಿದೆ ಅಂತ ಗುರು ಸಿದ್ದರಾಮೇಶ್ವರ ಹತ್ರ ಕೇಳ್ಕೊಂಡಾಗ, ನಾವು ಈ ವಿಚಾರವನ್ನ ಗುರು ಬಸವಣ್ಣವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಅಂತ ಅವರು ಕರಿತಾ ಇದ್ದಾರೆ. ಈಗ ನಾವು ಗುರು ಬಸವಣ್ಣನವ್ರ ಹತ್ರ ಹೋಗೋಣ. ಗುರು ಬಸವಣ್ಣನವ್ರು ಇದಕ್ಕೆ ಏನು ಪರಿಹಾರ ಹೇಳ್ತಾರೆ ಅಂತಕ್ಕಂಥದನ್ನ ಈ ಮುಂದಿನ ವಚನದಲ್ಲಿ ನೋಡೋಣ. ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಕಬ್ಬುನ ಪರುಷವೇದಿಯಾದಡೇನು, ಕಬ್ಬುನ ಪರುಷವೇದಿಯಾದಡೇನು, ಕಬ್ಬುನ ಹೊನ್ನಾಗದಡ ಪರುಷವದೇಕೋ. ಉತ್ತರ ಸಿಕ್ಬಿಡ್ತು ಮೊದಲನೇ ಪ್ರಶ್ನೆಗೆ. ಕಬ್ಬುನ ಪರುಷ ವೇದಿಯಾದಡೇನು, ಕಬ್ಬುನ ಹೊನ್ನಾಗದಡ ಪರುಷವದೇಕೋ, ಮನೆಯೊಳಗಣ ಕತ್ತಲೆ ಹರಿಯದಡ ಜ್ಯೋತಿಯದೇಕೋ, ನಮ್ಮ ಲಿಂಗದೇವನ ಮನಮುಟ್ಟಿ ಪೂಜಿಸಿ ಕರ್ಮ ಹರಿಯದೊಡ ಪೂಜೆಯದೇಕೋ ಅಂತ ಹೇಳಿದ್ರು ಗುರು ಬಸವಣ್ಣರು. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ? ಕಬ್ಬಿಣವನ್ನು ಸ್ಪರ್ಶಿಸಿ ಅದನ್ನು ಬಂಗಾರವನ್ನಾಗಿ ಮಾಡುವುದು ಪರುಷದ ಮೂಲಭೂತವಾದ ಗುಣ. ಒಂದು ವೇಳೆ ಪರುಷ ಸ್ಪರ್ಶವಾದ ನಂತರವೂ ಕಬ್ಬಿಣ ಹೊನ್ನಾಗುತ್ತಿಲ್ಲ ಅಂತಂದ್ರೆ ಆ ಪರುಷ ಸರಿ ಇಲ್ಲ, ಪರುಷ ಸರಿ ಇಲ್ಲ. ಅದು ಅಂಥ ಪರುಷವದೇಕೋ ಅಂತ ಕೇಳ್ತಾ ಇದ್ದಾರೆ. ಅದು ನಿಷ್ಪ್ರಯೋಜಕವಾದುದು, ಅಂಥ ಪರುಷ ನಿಷ್ಪ್ರಯೋಜಕವಾದುದು, ಅದು ಅಥವಾ ಅದು ಪರುಷ ಇರ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನಿರ್ಣಯವನ್ನ ಈ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಈಗ ಜ್ಯೋತಿ ಹಚ್ಚತಕ್ಕಂಥ ದೀಪ ಹಚ್ಚುವಂತಹ ಮೂಲ ಉದ್ದೇಶ ಮನೆಯೊಳಗಣ ಕತ್ತಲೆ ಹರಿಯಬೇಕು. ಆ ತಮಂದ ಅಂತಕ್ಕಂಥದ್ದು ಅದು ಎಷ್ಟೇ ಘನವಾಗಿರ್ಲಿ ಅದು ಹರಿದು ಹೋಗ್ಬೇಕು, ಅದು ಬೆಳಕು ಚೆಲ್ಲಬೇಕು. ಆದ್ರೆ ಒಂದು ವೇಳೆ ನಾವು ಹಚ್ಚಿದ ಜ್ಯೋತಿಯಿಂದ ಕತ್ತಲೆ ಓಡಿ ಹೋಗಿ ಬೆಳಕು ಬರುತ್ತಿಲ್ಲ ಎಂದರೆ ಅದರ ಅರ್ಥ ಕತ್ತಲೆ ತುಂಬಾ ಬಲಿಷ್ಠವಾಗಿದೆ ಅಂತಲ್ಲ. ನಾವು ಹಚ್ಚಿರುವ ಜ್ಯೋತಿ ಸರಿ ಇಲ್ಲ, ಅದಕ್ಕೆ ಕುಡಿ ಬಂದಿರಬಹುದು, ಅಥವಾ ಅದಕ್ಕೆ ಎಣ್ಣೆ ಪೂರೈಕೆ ಆಗ್ತಾ ಇರ್ಲಿಕ್ಕಿಲ್ಲ, ಅಥವಾ ಅದರ ಬತ್ತಿ ಸರಿ ಇರ್ಲಿಕ್ಕಿಲ್ಲ. ಇಂದಿನ ಕಾಲದಲ್ಲಿ ನಾವು ಎಲೆಕ್ಟ್ರಿಕ್ ಬಲ್ಬ್ ನೋಡ್ತೇವೆ, ಬಲ್ಬ್ಗಳೆಲ್ಲ ಇದ್ದಾಗ ಬಲ್ಬ್ ಇದೆ, ಎಲ್ಲ ಇದೆ, ಅದರಲ್ಲಿ 2 ಕಾರಣ ಇರ್ತವೆ. ಕರೆಂಟ್ ಬೆಳಕು ಸ್ವಿಚ್ ಆನ್ ಮಾಡಿದ್ಮೇಲೂ ಕೂಡ ನಮಗೆ ಬೆಳಕು ಬರ್ತಾ ಇಲ್ಲ ನಮ್ಮ ಬಲ್ಬಿನಿಂದ ಅಂತಂದ್ರೆ, ಒಂದು ಒಳಗಡೆ ಇರ್ತಕ್ಕಂಥ ಫಿಲಾಮೆಂಟ್ ಹೋಗಿರ್ಬೇಕು,
ಇಲ್ಲ ಅದ್ರೊಳಗಡೆ ವಿದ್ಯುತ್ ಸಂಪರ್ಕ ಆಗ್ತಾ ಇರ್ಲಿಕ್ಕಿಲ್ಲ, ಎಲ್ಲಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅಂತಾನೆ ಅದರ ಅರ್ಥ. ಹಾಗಾಗಿ ಈಗ ಬಲ್ಬ್ ಸರಿ ಇಲ್ಲ, ಅಲ್ಲಿಗೆ ನಾವು ಹಚ್ಚಿರ್ತಕ್ಕಂಥ ಜ್ಯೋತಿ ಸರಿ ಇಲ್ಲ, ಅದಕ್ಕಾಗಿ ಸರಿಯಾಗಿ ಜ್ಯೋತಿ ಹಚ್ಚಿರಿ. ಪರುಷ ನಿಜವಾದ ಸರಿಯಾಗಿರ್ತಕ್ಕಂಥ ನಿಜವಾದ ಪರುಷವನ್ನ ತೆಗೆದುಕೊಂಡು ನೀವು ಸ್ಪರ್ಶ ಮಾಡಿದ್ರೆ ಅದು ಆಗುತ್ತೆ, ಬಂಗಾರ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಗುರುಬಸವಣ್ಣ ಹೇಳ್ತಾರೆ. ಬಲ್ಬಿನಲ್ಲಿ ಏನೋ ತೊಂದರೆ ಇದೆ ಎಂದು ಅರ್ಥವೇ ಹೊರತು ಕತ್ತಲೆ ಘನವಾಗಿದೆ ಎಂದಲ್ಲ. ಬಲ್ಬ್ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದು, ಅಥವಾ ಬಲ್ಬಿನಲ್ಲಿ ವಿದ್ಯುತ್ ಹರಿಯಲಿಕ್ಕಿಲ್ಲ, ಇಂಥ ಜ್ಯೋತಿ ಎದೇಕೋ ಎಂದು ಗುರು ಬಸವಣ್ಣನವರು ನಿರ್ಣಯ ಕೊಡ್ತಾ ಇದ್ದಾರೆ. ಅದೇ ರೀತಿ ನಾವು ಲಿಂಗದೇವನನ್ನ ಮನಮುಟ್ಟಿ ಪೂಜಿಸಿ, ಇಷ್ಟಲಿಂಗವನ್ನ ಧರಿಸಿ, ನಿತ್ಯ ಲಿಂಗಾರ್ಚನೆ, ಪೂಜೆ, ಪ್ರಾರ್ಥನೆ, ಧ್ಯಾನ, ಪೂಜಾ ವ್ರತ, ಮಂತ್ರ ಪಠಣ, ವಚನ ಪಠಣ ಇಂಥವೆಲ್ಲವನ್ನ ಮಾಡಿದ್ಮೇಲೆ ನಮ್ಮ ಮನಸ್ಸು ಶಾಂತಗೊಳ್ಳಬೇಕು. ಜನ್ಮದಿಂದ ಹಿಡಿದು ನಮ್ಮನ್ನ ಅರಸಿ ಬರುವಂತಹ ಭವ ತೊಲಗಬೇಕು, ಭವ ತೊಲಗಬೇಕು. ನಮ್ಮ ಮಾನಸಿಕ ತೊಳಲಾಟ ತೊಳಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸುಯಿಧಾನ, ನಮ್ಮ ಮುಖದ ಮೇಲೆ ಚಿತ್ ಪ್ರಭೆ, ನಮ್ಮ ಜೀವನದಲ್ಲಿ ನೆಮ್ಮದಿ ಅಂತಕ್ಕಂಥವೆಲ್ಲ ಅಳವಡಬೇಕು, ನೆಲೆಗೊಳ್ಳಬೇಕು. ನಮ್ಮಲ್ಲಿ ಜ್ಞಾನೋದಯವಾಗಬೇಕು. ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಬರಬೇಕು. ಇವೆಲ್ಲಕ್ಕೂ ಮಿಗಿಲಾಗಿ ನಮ್ಮ ಕರ್ಮ ಹರಿಯಬೇಕು. ಇದೆಲ್ಲ ಹೀಗೆಲ್ಲ ಆಗ್ತಾ ಇಲ್ಲ. ನಾವು 12ನೇ ಶತಮಾನದ ಶರಣರಂತಹ ಅನುಭವ, ಜ್ಞಾನ ನಮ್ಮಲ್ಲಿ ಅಳವಡ್ತಾ ಇಲ್ಲ ಅಂತಂದ್ರೆ ಕರ್ಮಗಳು ಬೆಟ್ಟದಷ್ಟಿವೆ ಅಂತ ಅರ್ಥ ಅಲ್ಲ, ಅಥವಾ ಮರಹು ಬಹಳ ಘನವಾಗಿದೆ ಅಂತ ಅರ್ಥ ಅಲ್ಲ. ನಾವು ಮಾಡುವ ಪೂಜೆ ಮಾಡುವ ರೀತಿ, ನಾವು ಇಷ್ಟಲಿಂಗ ಪೂಜೆ ಮಾಡುವ ರೀತಿ, ನಮ್ಮ ಸಾಧನೆಯ ಹಾದಿ ಸರಿ ಇಲ್ಲ ಅಂತಾನೆ ಅರ್ಥ. ಅದಕ್ಕಾಗಿ ನಮ್ಮ ಸಾಧನೆಯ ಹಾದಿ ಸರಿ ಇಲ್ಲ ಅಂತಂದ್ರೆ ಅಂಥ ಪೂಜೆ ಅದೇಕೋ, ಅಂಥ ಪೂಜೆ ಮಾಡಿ ಪ್ರಯೋಜನವೇನು ಅಂತ ಗುರು ಬಸವಣ್ಣರಲ್ಲಿ ಕೇಳ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ನಮ್ಮ ಸಾಧನೆಯ ಹಾದಿ ಸರಿ ಇರ್ಲಿಕ್ಕಿಲ್ಲ. ಅಲ್ಲಿ ಮೆರಹುಘನ ಕರ್ಮ ಅಲ್ಲ, ನಾವು ಮಾಡ್ತಕ್ಕಂಥ ಸಾಧನೆಯ ಹಾದಿ ಸರಿ ಇಲ್ಲ. ಕರಿಘನ ಅಂಕುಶ ಕಿರಿದೆನ್ನಬಹುದೇ ಬಾರದಯ್ಯ, ಗಿರಿಘನ ವಜ್ರ ಕಿರಿದೆನ್ನಬಹುದೇ ಬಾರದಯ್ಯ, ತಮಂಧಘನ ಜ್ಯೋತಿ ಕಿರಿದೆನ್ನಬಹುದೇ ಬಾರದಯ್ಯ, ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಲಿಂಗದೇವ. ನಮ್ಮ ಕರ್ಮಗಳು ಬೆಟ್ಟದಷ್ಟಿರಬಹುದು, ಆದರೆ ಅವುಗಳನ್ನ ಅಳಿಸಲಿಕ್ಕೆ ಲಿಂಗದೇವನನ್ನ ನೆನೆಯುವ ಒಂದು ಶುದ್ಧ ಮನವೇ ಸಾಕು, ಶುದ್ಧವಾದ ಮನ. ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ. ಮರಹು, ಕರ್ಮ, ಅಜ್ಞಾನ ಇವೆಲ್ಲವೂ ಬಹಳ ದೊಡ್ಡದಿರ್ತವೆ. ಆದರೆ ಆ ಪರಮಾತ್ಮನನ್ನ ಚಿತ್ತ ಶುದ್ಧವಾಗಿ ನೆನೆಯುವಂತ ಒಂದು ಮನ ಸಾಕು. ಅಂಥ ಬೆಟ್ಟದಷ್ಟು ಮರಹು, ಬೆಟ್ಟದಷ್ಟು ಕರ್ಮಗಳು ಕರಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕರ್ಮಗಳು ಬೆಟ್ಟದಷ್ಟಿರಬಹುದು, ಆದರೆ ಅವುಗಳನ್ನು ಅಳಿಸಲಿಕ್ಕೆ ಲಿಂಗದೇವನ ನೆನೆಯುವ ಒಂದು ಸಚ್ಚಿಂತನೆಯಿಂದ ಕೂಡಿರ್ತಕ್ಕಂಥ ಮನವೇ ಸಾಕು. ಒಂದು ವೇಳೆ ಸರಿಯಾದ ರೀತಿಯಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆಯಿಂದ ಇಷ್ಟಲಿಂಗಾರ್ಚನೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಮ್ಮ ಕರ್ಮ ಹರಿತದೆ, ನಮ್ಮಲ್ಲಿ ಜ್ಞಾನ ಅಂಕುರಿಸ್ತದೆ. 12ನೇ ಶತಮಾನದಲ್ಲಿ ಇಷ್ಟಲಿಂಗ ದೀಕ್ಷೆ ಹೊಂದಿದ ಅನೇಕರು ಅಲ್ಲಿ ದನ ಕಾಯುವ ಕಾಯಕ ಮಾಡುವಂಥವರಾಗಿದ್ರು, ಕಸ ಗುಡಿಸುವ ಕಾಯಕ ಮಾಡುವಂಥವರಾಗಿದ್ರು, ಕುಟ್ಟುವವರು, ಬೀಸುವವರು, ಕುಟ್ಟತಕ್ಕಂಥವ್ರು, ಬೀಸುತ್ತಕ್ಕಂಥವ್ರು, ಒಕ್ಕಲಿಗರು, ತುರುಗಾಯಿ ರಾಮಣ್ಣ ಅವರು, ಇಂಥವರೆಲ್ಲರೂ ಕೂಡ ಬಗೆ ಬಗೆಯ ಕಾಯಕ ಸಮಾಜದಲ್ಲಿ ಇರ್ತಕ್ಕಂಥ ನುಲಿಯ ಚಂದಯ್ಯ ಆಗಿರ್ಬೋದು, ಸಮಗಾರ ಅರಳಯ್ಯ, ಎಲ್ಲ ವರ್ಗದ ಎಲ್ಲ ಕಾಯಕ ಮಾಡ್ತಕ್ಕಂತಹ ಜನರು ಮೊದಲು ಇಷ್ಟಲಿಂಗ ದೀಕ್ಷೆ ಹೊಂದುವುದಕ್ಕಿಂತ ಮುಂಚೆ, ಲಿಂಗಾಯತ ಧರ್ಮ ದೀಕ್ಷೆ ಪಡೆಯುವುದಕ್ಕಿಂತ ಮುಂಚೆ ಅವರಿಗೆ ಓದು ಬರಹ ಬಾರದೇ ಇರುವಂತಹವರು ಅನುಭವ ಮಂಟಪಕ್ಕೆ ಬಂದು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ಇಷ್ಟಲಿಂಗ ಸಾಧನೆಯನ್ನ ಮಾಡಿ, ಇಷ್ಟಲಿಂಗ ಯೋಗವನ್ನ ಮಾಡಿ ಅವ್ರು ಏನ್ ಮಾಡಿದ್ರು? ಅದ್ಭುತವಾಗಿರ್ತಕ್ಕಂತಹ ಪರಿವರ್ತನೆ ಅವರಲ್ಲಾಯ್ತು. ಅತ್ಯಂತ ಸುಲಭವಾಗಿ ಓದು ಬರಹ ಕಲಿತರು. ಮೊದಲು ಏನ್ ಮಾಡಿದ್ರು? ಇಷ್ಟಲಿಂಗ ದೀಕ್ಷೆಯನ್ನು ಹೊಂದಿರತಕ್ಕಂಥ ಶರಣರ ಅನುಭವ ಮಂಟಪದಲ್ಲಿ ಓದು ಬರಹ ಕಲಿತರು. ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು,
ಹೋದಲ್ಲಿ ಹೊಸ ಮಾತು ಕೇಳಿದವು, ಮೇದಿನಿಗೆ ಬಂತು ಹೊಸ ಬೆಳಕು ಅಂತ ಜನಪದ ಕವಿಗಳು ಹೇಳ್ತಾರೆ. ಅಲ್ಲಿ ಈಗ ವಯಸ್ಸಾದ್ಮೇಲೆ ಬಹಳ ಏಜ್ ಆದ್ಮೇಲೆ ಓದು ಬರಹ ಕಲಿಯೋದು, ಅದರಲ್ಲೂ ಹೊಸದಾಗಿ ಕಲಿಯೋದು ಬಹಳ ಕಷ್ಟ ಆಗುತ್ತೆ. ಆದರೆ ಆ ಇಷ್ಟಲಿಂಗ ಯೋಗ, ಇಷ್ಟಲಿಂಗ ಸಾಧನೆಯ ಮೂಲಕ ಅವರು ಬಹಳ ಶೀಘ್ರವಾಗಿ ಓದು ಬರಹವನ್ನು ಕೂಡ ಕಲ್ತ್ಕೊಂಡ್ರು. ಅದನ್ನ ಜನಪದ ಕವಿಗಳು ಕೂಡ ಹೇಳ್ತಾರೆ, ಸಾಧು ಸಾಧಲೆ ಬಸವ ಓದು ಕಲಿಯಿತು ಜನವು ಅಂತ. ಹೀಗೆ ಓದು ಬರಹವನ್ನ ಅವರು ಸುಲಭವಾಗಿ ಕಲಿತು ಜ್ಞಾನಿಗಳಾದ್ರು, ಅನುಭಾವಿಗಳಾದ್ರು. ಮಾತ್ರವಲ್ಲ, ಕನ್ನಡ ತಾಯಿಯ ಸಿರಿಮುಡಿಗೆ ವಚನ ಪುಷ್ಪಗಳೆನ್ನುವ ಕನ್ನಡ ವಚನ ಪುಷ್ಪಗಳನ್ನೇರಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ರು. ಇಷ್ಟಲಿಂಗ ಯೋಗ ಮಾಡಿ ವಿಶೇಷವಾದ ಅನುಭವವನ್ನ ಅವ್ರು ಪಡ್ಕೊಂಡ್ರು, ಮುಕ್ತಾತ್ಮರಾದ್ರು ಅಂತಕ್ಕಂಥದ್ದು ನಾವು 12ನೇ ಶತಮಾನ ಶರಣರ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ನಮ್ಮಲ್ಲಿ ಅಂಥ ಗುಣಗಳು ಅವರಂತೆ ನಾವು ಆಗ್ತಾ ಇಲ್ಲ ಅಂತಂದ್ರೆ, ಅವರಂತೆ ನಾವು ಪೂಜೆ, ಸಾಧನೆ, ಪ್ರಾರ್ಥನೆ, ನಮ್ದೇನು ಅವ್ರು ಯಾವ ರೀತಿ ಅವರು ಸಾಧನೆಯನ್ನ ಅವ್ರು ಅಳವಡಿಸ್ಕೊಂಡಿದ್ರೋ ಆ ರೀತಿ ನಾವು ಮಾಡ್ತಾ ಇಲ್ಲ ಅಂತಾನೆ ಅರ್ಥ. ಇಷ್ಟಲಿಂಗ ದೀಕ್ಷೆ ಹೊಂದಿರತಕ್ಕಂಥ ನಾವು, ದಿನನಿತ್ಯ ಪೂಜಿಸುತ್ತಾ ಇಷ್ಟಲಿಂಗ ಯೋಗ ಮಾಡುವ ನಾವು 12ನೇ ಶತಮಾನದ ಶರಣರಂತೆ ಆಗ್ತಿಲ್ಲ. ಅವರಂತೆ ನಮ್ಮಲ್ಲಿ ಜ್ಞಾನ ಅಂಕುರಿಸ್ತಿಲ್ಲ. ಅವರಂತಹ ನಿರ್ಲಿಪ್ತತೆ, ಲಿಂಗದೇವನಲ್ಲಿ ಅನನ್ಯ ಶರಣಾಗತಿ, ನಂಬಿಕೆಗಳು ನಮ್ಮಲ್ಲಿ ಅಳವಡ್ತಾ ಇಲ್ಲ ಅಂತಂದ್ರೆ ನಾವು ಮಾಡ್ತಕ್ಕಂಥ ಪೂಜೆ ಸರಿ ಇಲ್ಲ, ಸರಿಯಾದ ಮನಸ್ಸಿನಿಂದ ನಾವು ನೆನೆಯುತ್ತಿಲ್ಲ. ಅದಕ್ಕಾಗಿ ಇಂಥ ಪೂಜೆ ಎದೇಕೋ ಎಂದು ಗುರು ಬಸವಣ್ಣನವರು ಕೇಳ್ತಿದ್ದಾರೆ. ಸುಮ್ಮನೆ ಅಂಥ ನೇಮಕ್ಕಾಗಿ ಮಾಡುವಂತಹ ಪೂಜೆ ಎದೇಕೋ? ಇಲ್ಲಿ ನಾವು ಇಟ್ಟಿರುವ ಸದಾಚಾರದ ಬತ್ತಿ ಸರಿ ಇರ್ಲಿಕ್ಕಿಲ್ಲ, ಅಥವಾ ಭಕ್ತಿರಸದ ಎಣ್ಣೆ ಮಿಕ್ಸ್ ಆಗಿರ್ಬಹುದು, ಭಕ್ತಿರಸದ ಎಣ್ಣೆ ಕಲುಷಿತ ಆಗಿರ್ಬೋದು. ಕಲುಷಿತ ಅಂದ್ರೆ ಏನು? ಇದು ಸರಿಯಾದ ಎಣ್ಣೆ ಅಲ್ಲಿ ಇರ್ಲಿಕ್ಕಿಲ್ಲ, ಅದು ಸರಿಯಾದ ಎಣ್ಣೆ ಇರ್ಲಿಕ್ಕಿಲ್ಲ. ನೀರ್ ಮಿಕ್ಸ್ ಆದ್ರೆ ಚಟ್ ಅನ್ನುತ್ತಲ್ಲ, ಆ ತರ ಮಿಕ್ಸ್ ಆಗಿರ್ತಕ್ಕಂಥ ಶುದ್ಧ ಎಣ್ಣೆ ಇರ್ಲಿಕ್ಕಿಲ್ಲ. ಅಥವಾ ಇದ್ರೂ ಅದರಲ್ಲಿ ಬತ್ತಿಯಲ್ಲಿ ಎಣ್ಣೆ ಹರಿತಾ ಇರ್ಲಿಕ್ಕಿಲ್ಲ. ಅಥವಾ ಅಹಂಕಾರ ಅಂತಕ್ಕಂಥ ಕುಡಿ ಬಂದಿರಬಹುದು. ಕುಡಿ ಅಂತ ಕರೀತಾರಲ್ಲ ದೀಪಕ್ಕೆ, ಕುಡಿ. ನಾವು ಚಿಕ್ಕವರಿರುವಾಗ ಕಂದೀಲ್ ಅಂತ ಇರ್ತಿದ್ವು, ಕಂದೀಲ್, ಲ್ಯಾಂಟಿನ್ ಅಂತ ಕರ್ತಾರಲ್ಲ, ಕಂದೀಲ್ಗಳು ಇರ್ತಿದ್ವು. ಕಂದೀಲ್ ಅಂದ್ರೆ ಅವಾಗ ನಾವು ಓದ್ತಾ ಇದ್ದಿದ್ದು ಕಂದೀಲಿನ ಬೆಳಕಿನಲ್ಲಿ. ಇನ್ನು ಮನೆಯಲ್ಲೆಲ್ಲ ಎಲೆಕ್ಟ್ರಿಸಿಟಿ ಬಂದಿಲ್ಲ. ನಮ್ಮ ತಂದೆಯವರು ಕೂಡ ಟ್ಯೂಷನ್ ಮಾಡ್ತಾ ಇದ್ರು ಅವಾಗ ಸಣ್ಣ ಮಕ್ಕಳಿಗೆ. ಆ ಕಂದೀಲ್ ಹಚ್ಕೊಂಡ್ ಮಾಡ್ತಿದ್ರು. ಅದು ಸ್ವಲ್ಪ ಹೊತ್ತಾದ್ಮೇಲೆ 1 ಅವರ್ ಉರಿದ್ಮೇಲೆ ಏನಾಗ್ತಿತ್ತು, ಒಳಗಡೆ ದೀಪ ಚೆನ್ನಾಗೇ ಇರ್ತಿತ್ತು. ಒಮ್ಮೊಮ್ಮೆ ಅದು ಕುಡಿ ಬರ್ತಿತ್ತು, ಆ ಕಂದೀಲ್ ಗ್ಲಾಸ್ ಎಲ್ಲ ಕಪ್ಪಾಗಿ ಹೋಗ್ತಿತ್ತು ಪೂರ್ತಿ. ಲ್ಯಾಂಟಿನ್ ಗ್ಲಾಸ್ ಎಲ್ಲ ಫುಲ್ ಕಪ್ಪಾಗಿ ಹೋಗೋದು. ಕಪ್ಪಾಗಿ ಹೋಗಿದ್ರೆ ಒಳಗಡೆ ಜ್ಯೋತಿ ಉರಿತಾ ಇದ್ರು ಕೂಡ ಹೊರಗಡೆ ಬೆಳಕು ಬರ್ತಾ ಇರಲಿಲ್ಲ. ಆ ರೀತಿ ನಮ್ಮ ಈ ಏನು ನಮ್ಮ ಆತ್ಮಕ್ಕೆ ಈ ಮರಹು ಅಂತಕ್ಕಂಥ ಆ ಕಪ್ಪು ಕಲೆ ಆವರಿಸಿಕೊಂಡ್ಬಿಟ್ಟಿದೆ. ನಮ್ಮ ಮನಸ್ಸಿಗೆ, ನಮ್ಮ ಭಾವಕ್ಕೆ, ನಮ್ಮ ಜ್ಞಾನಕ್ಕೆ ಆ ಅಜ್ಞಾನ, ಅಹಂಕಾರ, ಅಂಧಕಾರದ ಒಂದು ಕಾಡಿಗೆ ಆವರಿಸಿಕೊಂಡ್ಬಿಟ್ಟಿದೆ. ಅದಕ್ಕಾಗಿ ನಮ್ಮ ಅಂತರಂಗದಲ್ಲಿ ಉರಿತಕ್ಕಂಥ ಆತ್ಮ ಜ್ಯೋತಿಯ ಪ್ರಕಾಶ ಅದು ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಒಂದು ವೇಳೆ ನಾವು ಪೂಜಾಗೃಹದಲ್ಲಿ ಬೆಳಿಗ್ಗೆ ಸ್ನಾನ ಮಾಡಿ ಪೂಜಾಗೃಹದಲ್ಲಿ ಕುಳಿತು ಅಲ್ಲಿ ಮಾಡುವಂತಹ ಒಂದು 15 ನಿಮಿಷದ ಪೂಜೆ, ಅರ್ಧ ಗಂಟೆಯ ಪೂಜೆ, 1 ಗಂಟೆಯ ಪೂಜೆ, ಮತ್ತೆ ಸಾಯಂಕಾಲ ಮಾಡುವಂತಹ ಅರ್ಧ ಗಂಟೆಯ ಪೂಜೆ, 1 ಗಂಟೆಯ ಪೂಜೆನೇ ನಿಜವಾದ ಇಷ್ಟಲಿಂಗ ಪೂಜೆ ಅಂತ ನಾವು ತಿಳ್ಕೊಂಡ್ರೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ. ಲಿಂಗ ಪೂಜೆ ಹೇಗ್ ಮಾಡ್ಬೇಕು ಅದನ್ನ ನಮ್ಮ ಶರಣ ವೀರಯ್ಯ ಸ್ವಾಮಿಯವರು ಇವಾಗ ನಮಗೆ ಹೇಳ್ತಾರೆ. ಆ ವೀರಯ್ಯ ಸ್ವಾಮಿಯವರಿಗೆ ಅಲ್ಲಿಗೆ ಹೋಗೋಣ. ಒಬ್ಬ ಶರಣರ ಹತ್ರ ಅವ್ರು ಕರ್ಕೊಂಡು ಹೋಗ್ತಾರೆ. ವೀರಯ್ಯ ಸ್ವಾಮಿಯವರು ಇವಾಗ ನಮಗೊಬ್ರು ಶರಣರ ಹತ್ರ ಕರ್ಕೊಂಡು ಹೋಗ್ತಾರೆ. ನಾವು ರೂಮಲ್ಲಿ ಕೂತ್ಕೊಂಡು 15 ನಿಮಿಷ, ಅರ್ಧ ಗಂಟೆ ಮಾಡುವಂತಹ ಪೂಜೆ ಅದು ಪೂಜೆ ಅಲ್ಲ. ನಿಜವಾದ ಲಿಂಗ ಪೂಜೆ ಹೆಂಗಿರುತ್ತೆ ಅಂತಕ್ಕಂಥದನ್ನ ವೀರಯ್ಯ ಸ್ವಾಮಿಯವರು ಇವಾಗ ಕೈ ಹಿಡಿದಲ್ಲಿ ಕರ್ಕೊಂಡು ಹೋಗ್ತಾರೆ. ಆ ಶರಣರ ಬಳಿಗೆ ಹೋಗೋಣ. ವೀರಯ್ಯ ಸ್ವಾಮಿ ಪ್ಲೀಸ್. ಯಾಕೋ ಲೆಫ್ಟ್ ಆಗ್ಬಿಟ್ರು ವೀರಯ್ಯ ಸ್ವಾಮಿ. ವೀರಯ್ಯ ಸ್ವಾಮಿ ಅವ್ರಿಗೆ ಕಾಲ್ ಮಾಡ್ರಿ ಬಸಸ್ರಿ. ವೀರಯ್ಯ ಸ್ವಾಮಿ ಅವರಿಗೆ ಮೊದಲು ಫೋನ್ ಯಾವ್ದಾದ್ರು ಕಾಲ್ ಬಂದ್ರೆ ಅವ್ರು ಕಟ್ ಆಗಿರ್ತಾರೆ. ಅವ್ರು ಬರ್ತಾರೆ, ಇವಾಗ ಕರ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಇರ್ತಕ್ಕಂಥ ವೀರಯ್ಯ ಸ್ವಾಮಿ ಬಂದ್ರು, ಅವ್ರು ಕರ್ಕೊಂಡು ಹೋಗ್ತಾರೆ ಈಗ ಶರಣರ ಹತ್ರ. ಪ್ಲೀಸ್ ವೀರಯ್ಯ ಸ್ವಾಮಿ ಅವರೇ, ನಾವು ಇಷ್ಟು ದಿವಸಗಳ ಕಾಲ ರೂಮಲ್ಲಿ ಕೂತ್ಕೊಂಡು 15 ನಿಮಿಷ ಮಾಡತಕ್ಕಂಥ ಇಷ್ಟಲಿಂಗ ಪೂಜೆನೆ ನಮ್ಮ ಪೂಜೆ ಅನ್ಕೊಂಡ್ಬಿಟ್ಟಿದೀವಿ.
15 ನಿಮಿಷನೋ ಅರ್ಧ ಗಂಟೆನೋ ಮತ್ತೆ ಸಾಯಂಕಾಲ 15 ನಿಮಿಷ ಅರ್ಧ ಗಂಟೆ ಮಾಡುವಂತ ಇಷ್ಟಲಿಂಗ ಪೂಜೆನೇ ನಾವು ನಮ್ಮ ನಿಜವಾದ ಪೂಜೆ ಅನ್ಕೊಂಡ್ಬಿಟ್ಟಿದೀವಿ. ಕೆಲವೊಮ್ಮೆ ಅನೇಕರು ಇಷ್ಟಲಿಂಗ ಮಾಡಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಕೆಲವರು ಅನೇಕ ಜನ ಅದನ್ನ ತೆಗೆದಿಟ್ಬಿಡ್ತಾರೆ, ಮನೆಯಲ್ಲೇ ಇಟ್ಟು ಮತ್ತೆ ಕೆಲಸ ಕಾರ್ಯಗಳಿಗೆ ಹೋಗ್ತಾರೆ. ನಮ್ಮ ಲಿಂಗ ಪೂಜೆ ಹೆಂಗಿರ್ಬೇಕು ಅಂತ ತಾವು ಒಬ್ಬ ಶರಣರ ಕರ್ಕೊಂಡು ಹೋಗಿ ನಮಗೆ ತಿಳಿ ಹೇಳಿ ಪ್ಲೀಸ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಬೆಳಗಿನ ಹಸರು ನಾಡೆಲ್ಲ ಹರಿಯಲಿ, ಬಸವ ಚೇತನದ ಜ್ಯೋತಿ ಮನದಲ್ಲಿ ಬೆಳಗಲಿ, ಬಸವ ರಚಿಸಿದ ವಚನ ಮನೆ ಮನೆಯಲ್ಲಿ ನೆಲೆಯಲಿ, ಬಸವ ತೋರಿದ ಮಾರ್ಗ ನಮಗೆಲ್ಲ ಹಬ್ಬಲಿ, ಬಸವ ಎಂಬ ಮಂತ್ರ ನಮ್ಮ ಉಸಿರಾಗಲಿ. ಇಂತಿ ಬಸವ 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 ಬಸವಣ್ಣ ಎನ್ನುತ್ತಿದ್ದೇನಯ್ಯ ವೀರಯ್ಯ ಪ್ರಿಯ ಗುರು ಬಸವಲಿಂಗ. ಮೊಟ್ಟ ಮೊದಲನೇದಾಗಿ ಧರ್ಮಗುರು, ವಿಶ್ವಗುರು, ಮಹಾಮಾನವತಾವಾದಿ, ಮಂತ್ರ ಪುರುಷ, ಕ್ರಾಂತಿವೀರ ಗುರು ಬಸವಣ್ಣನವರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಲಿಂಗಾಯತ ಧರ್ಮದ ಎರಡನೇ ಗುರುಗಳಾದಂತಹ, ಅಂದ್ರೆ ಲಿಂಗಾಯತ ಧರ್ಮಕ್ಕೆ ಎರಡನೇ ಗುರುಗಳಂತಹ ಮಾತೆ ಮಾದೇ ತಾಯಿಯನ್ನು ಸ್ಮರಿಸಿಕೊಂಡು, ನನ್ನ ಇಷ್ಟಲಿಂಗ ದೀಕ್ಷಾ ಗುರುಗಳು ಬಸವಲಿಂಗ ಪಟ್ಟದೇವರಪ್ಪರನ್ನು ಸ್ಮರಿಸಿಕೊಂಡು, ಇಲ್ಲಿ ನಡೆದಂತಹ ಎಲ್ಲ ಶರಣ ಸದ್ಭಕ್ತರೆಲ್ಲರಿಗೆ, ಹಿರಿಯರಿಗೆ, ಮುಖಂಡರಿಗೆ ಎಲ್ಲರಿಗೆ ಅನಂತ ಶರಣಾರ್ಥಿ. ಅಣ್ಣವ್ರೇನು ಒಂದು ಮಾತು ಹೇಳಿದ್ರಣ್ಣ, ಶರಣರ ಎಲ್ಲರೂ ಅಣ್ಣವ್ರು ಒಂದು ಮಾತು ಹೇಳಿದ್ರು, ಲಿಂಗ ಪೂಜೆ ಮನೆಯಲ್ಲಿ ಕುಂತು ಮಾಡ್ಕೊಂಡಿದೀವಿ, ನಾನು ಎಲ್ಲಿಗೋ ಕರ್ಕೊಂಡು ಹೋಗ್ತೀನಿ ಅಂತಂದಲ್ಲ. ನಾನು ಎಲ್ಲಿ ಕರ್ಕೊಂಡು ಹೋಗೋದಲ್ಲ, ಬಸವಣ್ಣವರೇ ನಮ್ಗೆಲ್ಲ ಕರ್ಕೊಂಡು ಹೋಗ್ಲತ್ತಾರ. ಎಲ್ಲರೂ ಬಸವಣ್ಣವರೇ ನಮ್ಗೆ ಒಲೆತಾರ. ಒಂದು ಅದೇನು ಈಯತನ ನನಗೆ ಅರ್ಥ ಆಗಿಲ್ಲ, ಅದು ವಚನ ಅನ್ಬೇಕಾ, ಅದೇನು ಪದ್ಯ ಅನ್ಬೇಕಾ, ಗದ್ಯ ಅನ್ಬೇಕಾ, ಕಾವ್ಯ ಅನ್ಬೇಕಾ, ಅರ್ಥ ಆಗಿಲ್ಲ. ಅದು ಎಲ್ಲರಿಗೂ ಗೊತ್ತದ ವಚನ, ಆ ಹಾಡು. ಅದನ್ನ ಇವತ್ತು ಹೇಳ್ಬೇಕಂತ ವಿಚಾರ ಇದೆ ನನಗೆ. ಅಣ್ಣವರು ಹೇಳಂತ ಹೇಳಿದ್ರು, ಅದೇ ಹೇಳ್ತೀನಿ ನಾನು. ಮೊದಲನೇದಾಗಿ ಅದು ಹೆಂಗಿದೆ ಅಂದ್ರ ಎಲ್ಲರಿಗೂ ಗೊತ್ತದು. ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ಲಿಂಗ ಪೂಜೆಯಾಗುತ್ತೈತೆ ಅಂಗವೆಂಬೋ ಗುಡಿಯದೊಳಗೆ, ಲಿಂಗ ಪೂಜೆಯಾಗುತ್ತೈತೆ ಅಂಗವೆಂಬೋ ಗುಡಿಯದೊಳಗೆ, ಲಿಂಗವೆಂಬೋ ಅರುಹು ತನ್ನ ಕಣ್ಗಳಯ್ಯಗ ತೋರುತ್ತೈತೆ, ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. 6 ಕಟ್ಟುಬೇಕಣ್ಣ, ಈ ಲಿಂಗ ಪೂಜೆಗೆ 6 ಕಿಡಿಸಬೇಕಣ್ಣ. 6 ಮನೆಯ ದಾಟಬೇಕು 3 ನದಿಯ ನಟ್ಟ ನಡವೆ, 6 ಮನೆಯ ದಾಟಬೇಕು 3 ನದಿಯ ನಟ್ಟ ನಡವೆ. ಏರಿ ಶಿಖರದಲ್ಲಿ ಕುಳಿತು ಗೋರಗುಟ್ಟಿ ತೋರುತ್ತೈತೆ, ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಯೋಗಿಯುನ್ಮ ನಿವಾಸ ಕಾಣಣ್ಣ, ನಿಜನೆಂಬಿದವರಿಗೆ ಆಗ ಚಿನ್ಮಯ ರೂಪ ತೋರಣ್ಣ. ಆಗ ಈಗ ಎನ್ನದೇ ಈ ಲಿಂಗ ಆಗ ಮಾಡುತ್ತಿರಲು ಹೋಗುವಾಗೆ ಗಂಗಾಧರಣ ಬೇಗದಿಂದಲಿ ಪಾಲಿಸ, ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. 4 ದಾರಿಗೆ ನಡುವೆ ಗೈದಣ್ಣ, ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. 4 ದಾರಿಗೆ ನಡೆಯಬೇಕಣ್ಣ, ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. ಕಾಕ ಬುದ್ಧಿ ಕಳಿಯಬೇಕೋ ನೂಕಬೇಕೋ ಮದಗಳು 8, ಕಾಕ ಬುದ್ಧಿ ಕಳಿಯಬೇಕೋ ನೂಕಬೇಕೋ ಮದಗಳು 8. ಜೋಕಿಯಿಂದಲಿ ನೋಡಿದಾರೆ ನೇರ ಬೆಳಕು ತೋರುತ್ತೈತೆ, ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಈ ವಚನ ಸುಪ್ರಸಿದ್ಧವಾದಂತಹ ಹಾಡು, ತತ್ವಪದ. ನೀವೇನ ಈ ಮತ್ತೇನ ಇದಕ್ಕೇನೋ ಗೇಯ ಆಗ್ಲಿ ಅಥವಾ ಏನಂತೀರಿ ಅನ್ರಿ, ಬಟ್ ಎಲ್ಲರ ಮನ ಮುಟ್ಟಿ ಬೆಳೆದಂತಹ ವಚನ ಇದು. ಇದ್ರಲ್ಲಿ ನೋಡಿ ಹೆಂಗಿದೆ ಅಂದ್ರೆ, ನಾನು ತಿಳಿದಷ್ಟು ಮತ್ತೆ ಹೇಳಿ ಸಿಗಿಸ್ತೀನಿ. ಯಾವ ಪುಸ್ತಕದಲ್ಲಿ ಈ ವಚನಕಾರರು ಬರ್ದಾರ ಅಂತಂದು ಎಲ್ಲಿಲ್ಲ. ಇದು ಅಜ್ಞಾತ ಶರಣರು ಬದ್ದಂತಹ ವಚನಕಾರ, ಅಜ್ಞಾತ ಶರಣರು ಬದ್ದಂತಹ ವಚನ ಇದು. ಹೆಂಗ ಅಂತ ಹೇಳ್ತೀನಿ ಅಂದ್ರೆ ಪ್ರೂಫ್ ಹೇಳ್ತೀನಿ ನಿಮ್ಗೆ. ಈ ಒಂದೊಂದು ಪದಗಳು ತಗೊಂಡು ಹೋದ್ರೆ ಬಸವತತ್ವನೇ ಹೇಳ್ತಾ ಇದೆ, ಮತ್ತೇನಿಲ್ಲ. ಒಂದು ಮೊದಲನೇ ಲೈನ್ ಹೇಳ್ತೀನಿ ನಿಮ್ಗೆ. ಲಿಂಗ ಪೂಜೆಯಾಗುತ್ತಾದಣ್ಣ,
ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ಇದು ಆವಾಗ ಇವಾಗ ಮುಂಜಾನೆ ಮಧ್ಯಾಹ್ನ ಹೊತ್ಮಣಿ ಅಲ್ಲರಿ ಸರ್. ಇದು ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಶರಣರು ಯಾವಾಗಲೂ ದೇವರ ಸ್ಮರಣೆ ಮಾಡೋರು, ಎಲ್ಲಿದ್ದರೂ ದೇವರ ಸ್ಮರಣೆ ಮಾಡೋರು, ಲಿಂಗ ದೇವನ ಭಕ್ತರು. ಅಂದ್ರೆ ಯಾವಾಗ ನೋಡಲು ಲಿಂಗ ಪೂಜೆಯ, ಅವರು ನಡೆದು ಲಿಂಗ ಪೂಜೆನೆ, ನುಡಿಯೋದು ಲಿಂಗ ಪೂಜೆನೆ, ನೋಡೋದು ಲಿಂಗ ಪೂಜೆನೆ, ನೆನೆಯೋದು ಲಿಂಗ ಪೂಜೆನೆ. ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. 6 ಕಟ್ಟುಬೇಕಣ್ಣ. ಈ ಲಿಂಗ ಪೂಜೆಗೆ 6 ಕಿಡಿಸಬೇಕಣ್ಣ. ಏಟ್ ಚಂದ ಹೇಳ ನೋಡೋರು. ನಾವ್ ಅಂತೀವಿ ಅಷ್ಟಮದಗಳು, ಅರಿಷಡ್ ವರ್ಣಗಳು, ಷಟ್ ಸ್ಥಳ, ಅಷ್ಟಾವರ್ಣ, ಪಂಚಾಚಾರ ಹೆಂಗ ನಂಬರಿಂಗ್ ಕೊಟ್ಟಿರವಲ್ಲ, ಹಂಗ ಇವ್ರು ಹೇಳ್ತಾರ 6 ಕಟ್ಟುಬೇಕಣ್ಣ. ಈ ಲಿಂಗ ಪೂಜೆಗೆ 6 ಕಿಡಿಸಬೇಕಣ್ಣ. ಅಂದ್ರೆ 6 ಏನ್ ಕಟ್ಬೇಕು? ಶರಣ್ ಹೇಳ್ತಾರ 6 ಏನ್ ಕಟ್ಬೇಕಂದ್ರೆ ಚಕ್ರಗಳು, ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಗ್ನೇಯ. ಇಂಥ 6 ಕಟ್ಟುಬೇಕ. 3 ಅಂದ್ರೆ ಶರಣ್ ಹೇಳ್ತಾರೆ ಮತ್ತೊಂದು ಶಿಖಾಚಕ್ರ ಚಕ್ರ. 6 ಕಟ್ಟುಬೇಕಣ್ಣ. ಈ ಲಿಂಗ ಪೂಜೆಗೆ 6 ಕಿಡಿಸಬೇಕಣ್ಣ. ಮತ್ತೆ ಏನ್ ಕಿಡಿಸ್ಬೇಕು? 6 ಅಂದ್ರೇನು? ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯವನ್ನು ಕಿಡಿಸ್ಬೇಕು. 6 ಕಿಡಿಸಬೇಕಣ್ಣ. ಇನ್ನ 3 ಅಂದ್ರೇನು? ಲೋಭ, ಮದ, ಮಾತ್ಸರ್ಯ, ರಜೋಗುಣ, ತಮೋಗುಣ, ಸತ್ವಗುಣ. ಈ 3 ಕಿಡಿಸ್ಬೇಕಂತ ಹೇಳ್ತಾರೆ. ಶರಣರಿಗೆ ರಜೋಗುಣ ಇರಬಾರ್ದು, ತಮೋಗುಣ ಇರಬಾರ್ದು, ಸತ್ವಗುಣ ಇರಬಾರ್ದು ಅಂತ ಹೇಳ್ತಾರ ಅವರು. ಅಂದ್ರೆ ಶೂನ್ಯ. ಅದಕ್ಕೆ ಹೇಳ್ತಾರ ಅಲ್ಲಂ ಪ್ರಭುದೇವರು ಶೂನ್ಯ ಸಂಪಾದನೆ, ಶೂನ್ಯ ಪೀಠಾಧ್ಯಕ್ಷ ಅಂತ ಹೇಳ್ತಾರ ಅವರು. ಅವ್ರಿಗೆ ರಜೋಗುಣ, ತಮೋಗುಣ, ಸತ್ವಗುಣ ಇದ್ದಿಲ್ಲ, ಏನಿದ್ದಿಲ್ಲ ಅವ್ರಿಗೆ, ಶೂನ್ಯವಾಗಿದ್ರ ಮತ್ತವರು ಎಲ್ಲವನ್ನು ಅರಿತು ತನ್ನ ತಾನರಿದು ತಾನೇ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಅಂದಿರೋ ಶರಣರು. ಅಂದ್ರೆ 6 ಕಿಡಿಸಬೇಕಣ್ಣ. ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. ಮೇಲಕ್ಕೇರಿಸಿದ್ರ ಅರ್ಥ ಏನಂದ್ರ ಈ ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹುತ ಚಕ್ರಗಳಿಂದ ಅಣು ಚಕ್ರ, ಶಿಖಾಚಕ್ರ, ಪಶ್ಚಿಮ ಚಕ್ರಕ್ಕೆ ಏರಿಸ್ಬೇಕಂತ ಹೇಳ್ತಾರ ಮತ್ತವ್ರು. ಆಮೇಲೆ ಏನಂತಾರ? 6 ಮನೆಯ ದಾಟಬೇಕು 3 ನದಿಯ ನಟ್ಟ ನಡುವೆ. ಇಲ್ಲಿ ಮತ್ 6 ಬಂತು ಸರ್. 6 ಮನೆಯ ದಾಟಬೇಕು 3 ನದಿಯ ನಟ್ಟ ನಡುವೆ. 6 ಮನೆ ಅಂದ್ರೇನು? 6 ಮನೆ ಅಂದ್ರೇನ್ರಿ? ಷಟ್ ಸ್ಥಳಗಳು: ಗುರು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. 6 ಮನೆಯ ದಾಟಬೇಕು 3 ನದಿಯ ನಟ್ಟ ನಡುವೆ. ಬಸವಣ್ಣರಂತರ ನಮ್ದು 3 ನದಿ ಅಂದ್ರೆ ಏನಂದ್ರ ಬಸವ ಓಂ. 6 ಮನೆಯ ದಾಟಬೇಕು 3 ನದಿಯ ನಟ್ಟ ನಡುವೆ. ಆ ಬಸವ ಓಂ. ನಾವು ಷಟ್ ಸ್ಥಳಗಳು ದಾಟಿದ ಮೇಲೆ ಬಸವ ಎಂಬ ಪದಗಳು ದಾಟಬೇಕು. ಆ ನಟ್ಟ ನಡುವೆ ಏರು ಶಿಖರದಲ್ಲಿ ಕುಳಿತು ಗೋರಗುಟ್ಟಿ ತೋರುತ್ತೈತೆ, ಅಲ್ಲಿ ಕಾಣಿಸ್ತದ ಲಿಂಗ ಪೂಜೆ ಆಗುತ್ತಾದಣ್ಣ. ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಮತ್ತೇನಂತಾರ ನೆಕ್ಸ್ಟ್? 4 ದಾರಿಗೆ ನಡಿವೆ ಗೈದಣ್ಣ. ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. ಮತ್ ಅಂದ್ರ ಕ್ಷಣ ಕ್ಷಣಕ್ಕೆ ಹೇಳ್ತಾರ ಅವರು, ನೀ ಮೇಲಕ್ಕೇರ್ಸ್ಕೋ ಅಂದ್ರ ಅರ್ಥ ಏನಂದ್ರ ನೀ ಎಲ್ಲ ಗುಣಗಳನ್ನು ಸಂಪಾದನೆ ಮಾಡು. ಏನಂತಾರ ಷಟ್ ಸ್ಥಳಗಳು ಮತ್ತ ಅಷ್ಟಾವರಣಗಳು, ಪಂಚಾಚಾರಗಳು ನೀವು ಅಳವಡಿಸ್ಕೋ, ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. ಬಿಡ್ತಾರ 4 ದಾರಿಗೆ ನಡಿವೆ ಗೈದಣ್ಣ. ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. ಕಾಕ ಬುದ್ಧಿ ಕಳಿಯಬೇಕು ನೂಕಬೇಕು ಮದಗಳು 8. ಅಂದ್ರೆ 4 ದಾರಿಗೆ ಅಂದ್ರೆ ಏನು? ಸತ್ಯ, ಧರ್ಮ, ಶಾಂತಿ, ಪ್ರೇಮದಿಂದ. ನಮ್ ಶರಣ ಸಾಹಿತ್ಯ ಏನಿದೆ? ಇಷ್ಟಲಿಂಗ ಪೂಜೆ, ಗುರು ಸೇವೆ, ಕಾಯಕ, ದಾಸೋಹ. 4 ದಾರಿಗೆ ನಡಿಯಬೇಕಣ್ಣ. ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ. ಕಾಕ ಬುದ್ಧಿ ಕಳಿಯಬೇಕು ನೂಕಬೇಕು ಮದಗಳು 8. ಕಾಕ ಬುದ್ಧಿ ಅಂದ್ರೆ ನಿಮ್ಗೆ ಗೊತ್ತು ಎಲ್ಲರಿಗೆ. ಕಾವು 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 ಎಂಬ ಕಾಕ ಬುದ್ಧಿ ಅಂತಾರ ಶರಣರು. ಅವ್ರ ಬಗ್ಗೆ ಚಾಡಿ ಹೇಳೋದು, ಇವ್ರ ಬಗ್ಗೆ ಚಾಡಿ ಹೇಳೋದು. ಕಾಕ ಬುದ್ಧಿ ಕಳಿಯಬೇಕು ನೂಕಬೇಕು ಮದಗಳು 8. ಮದಗಳಂದ್ರೆ ಏನು ಪುನಲ್ಲ? ಅಷ್ಟಮದಗಳು. ಮದಗಳು ಅಂದ್ರೆ ಅಷ್ಟಮದಗಳು ಏನ್ ಬರ್ತಾವ? ಧನ ಮದ, ಗುಣಮದ, ಕುಲಮದ,
ರೂಪ ಮದ, ವಿದ್ಯಾಮದ, ಶೀಲ ಮದ, ರಜೋಮದ, ರಾಜ್ಯ ಮದ, ತಾಮಸ ಮದ. ಎಷ್ಟು ಹೇಳ್ತಾರೆ ನೋಡ್ರಿ, ಅಷ್ಟ ಮದಗಳನ್ನು ಕಳಿಯಬೇಕು. ವಚನ ಇದು ಹೆಂಗ ಎಷ್ಟು ಡೀಪ್ ಆಗಿದೆ ನೋಡಿ ಸರ್. ಇದು ನಾನು ಹೆಂಗೋ ಭಾವೋದ್ವೇಗ ಆಗ್ತೀನಿ ನಾನು. ಅಂದ್ರೆ ವಚನದಲ್ಲಿ ಮೂಲ ಅಕ್ಷರ ಏನಂದ್ರೆ, ನಾಲ್ಕು ದಾರಿಗೆ ನಡಿವೆಗೆ ದಣ್ಣ, ಈ ಲಿಂಗ ಪೂಜೆಗೆ ಮೇಲಕ್ಕೇರಿಸಿ ನಿಲ್ಲಬೇಕಣ್ಣ, ಕಾಕ ಬುದ್ಧಿ ಕಳಿಯಬೇಕೋ ನೂಕಬೇಕೋ ಮದಗಳೆಂಟು, ಜೋಕಿಯಿಂದಲಿ ನೋಡಿದಾರೆ ನೇರ ಬೆಳಕು ತೋರುತ್ತೈತೆ ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ಮೂರನೇ ಲೈನ್ದಾಗ, ಯೋಗಿಯುನ್ಮ ನಿವಾಸ ಕಾಣಣ್ಣ, ನಿಜನೆಂಬಿದವರಿಗೆ ಆಗ ಚಿನ್ಮಯ ರೂಪ ತೋರಣ್ಣ. ಅಂದ್ರೆ ಯೋಗಿಯುನ್ಮನಿ, ಯೋಗಿ ಅಂದ್ರೆ ಶರಣ ಹೇಳ್ತಾರ, ಅಲ್ಲಂ ಪ್ರಭುದೇವ್ ಹೇಳ್ತಾರ, ಯೋಗಿ ಅಂದ್ರ ಸುಮ್ನೆ ಡಾಂಬಿಕ ವೇಷ ಹಾಕೊಂಡು ತಪಸ್ಸು ಮಾಡ್ಕೊತ ಕೂಡೋದು ಯೋಗಿ ಅಂಬರು. ನಾವು ಸಂಸಾರದಲ್ಲಿ ಇದ್ದು ಕಾಮ ಬೇಕು, ಶರಣಿಗೆ ಕ್ರೋಧ ಬೇಕು, ಲೋಭ ಬೇಕು. ಚೆನ್ನಬಸವ ವಚನದ ಒಂದು, ಕಾಮ ಬೇಡ, ಕ್ರೋಧ ಬೇಡ, ಮೋಹ ಬೇಡ, ಮದ ಬೇಡ. ಮತ್ತೇನಂತಾರ, ಕಾಮ ಬೇಕು ಲಿಂಗದಲ್ಲಿ, ಮೋಹ ಬೇಕು ಹಿರಿಯರಲ್ಲಿ. ಹಂಗ ಇನ್ನು ವಚನ ಇದೆಯಲ್ಲ ಚೆನ್ನಬಸವ ವಚನ, ಅಂದ್ರೆ ಶರಣರ ಬಳಿ ಎಲ್ಲ ಬೇಕು. ಯೋಗಿಯುನ್ಮ ನಿವಾಸ ಕಾಣಣ್ಣ, ನಿಜನೆಂಬಿದವರಿಗೆ ಆಗ ಚಿನ್ಮಯ ರೂಪ ತೋರಣ್ಣ, ಆವಾಗ ಮಾತ್ರ ಚಿನ್ಮಯ ರೂಪ ತೋರಿಸ್ತಾ ನಮ್ಗ. ಆಗ ಈಗ ಎನ್ನದೇ ಈ ಲಿಂಗ ಪೂಜೆಯು ಮಾಡುತ್ತಿರಲು, ಹೋಗುವಾಗೆ ಗಂಗಾಧರಣ ಬೇಗದಿಂದಲಿ ಪಾಲಿಸಯ್ಯ, ಲಿಂಗ ಪೂಜೆಯಾಗುತ್ತಾದಣ್ಣ. ಈ ವಚನಕ್ಕ ವಚನಾಂಕಿತ ಏನಂದ್ರೆ ಗಂಗಾಧರ, ಗಂಗಾಧರಣ ಅಂದ್ರೆ ಯಾರೋ ಶರಣರು ಬರೆದಂತ ವಚನ. ಅಂದ್ರೆ ಹೋಗುವಾಗೆ ಗಂಗಾಧರಣ ಮೇಲಕ್ಕೇರಿಸಿ ನಿಲ್ಲುತ್ತೈತೆ ಲಿಂಗ ಪೂಜೆಯಾಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ. ನೋಡ್ರಿ, ಈ ವಚನದಲ್ಲಿ ಬಸವ ತತ್ವ ಬಿಟ್ಟು ಮತ್ತೊಂದು ಯಾವುದೂ ಇಲ್ಲ. ಅಣ್ಣವ್ರು ಹೇಳ್ತಾರೆ, ಆಗಲಿಕ್ಕೆ ನಾ ಇಷ್ಟು ಸಲ ಹೇಳಿದ ಅಣ್ಣ ಹೇಳ್ತಾರ, 12ನೇ ಶತಮಾನದಿಂದ 15ನೇ ಶತಮಾನದವರೆಗೆ, ಅದು 16ನೇ 17ನೇ ಶತಮಾನದಿಂದ ಇಲ್ಲಿದವರೆಗೆ ಬಸವ ತತ್ವ ಪ್ರಚಾರ ಮಾಡ್ಕೋತ ಬಂದೆವು. ಆ 15, 16ರಲ್ಲಿ ಬಹಳ ಗಂಧರ್ವಗಳಾಯ್ತು. ಆದ್ರೂ ಈ ವಚನಗಳು ಇನ್ನ ಮನಮುಟ್ಟಂತ ಇದೆ. ಯಾವಾಗ ನೋಡಲು ಲಿಂಗ ಪೂಜೆಯಾಗುತ್ತಾದಣ್ಣ, ಯಾಗಲಿಕ್ಕೆ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾರ. ಅಷ್ಟೇ ಅಕ್ಕಮಾದೇವಿ ತಾಯಿಯವರು ಒಂದು ವಚನ ಹೇಳ್ತಾರ, ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಡೆದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ, ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರೊಡನೆ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ಉರಿಕೊಂಬಂತೆ ಅಂತ ಹೇಳ್ತಾರ ಅವರು. ಇಂಥ ತತ್ವ, ಇಂಥ ನಿಷ್ಠ, ಇಂಥ ವಿಚಾರಗಳು ಯಾವ ಗ್ರಂಥದಲ್ಲಿ ಇಲ್ಲ ಸರ್. ಈ ವಚನಗಳನ್ನು ಹೇಳ್ತಾ ನಮಗೆ ಗುರು ಬಸವಣ್ಣವರು ಅದೇ ಹಾದಿಗೆ ಮುಂದುವರ್ಸ್ಲಿ, ಮುಂದೆ ಕರ್ಕೊಂಡು ಹೋಗ್ಲಿ ಅಂತಂದು ಅವ್ರ ಶ್ರೀ ಪಾದ ಪದ್ಮಳಿಗೆ ನನ್ನ ಏನಂತಾರೆ ನನ್ನ ಜೀವನ ಅರ್ಪಿತ ಮಾಡ್ತಾ ಈ ಸಮಯ ಕೊಟ್ಟಿದ್ದ ಸಚ್ಚಿದಾನಂದ ಅಣ್ಣವರಿಗೆ ಮತ್ತೆ ಎಲ್ಲೆಲ್ಲ ನೆರೆದಂತಹ ಶರಣರ ಸದ್ಭಕ್ತರು ಎಲ್ಲರಿಗೆ ಮತ್ತೊಂದ್ಸಲ ಶರಣಾರ್ಥಿ. ಧನ್ಯವಾದ. ಅನಂತ ಶರಣಾರ್ಥಿ ವೀರಯ್ಯ ಸ್ವಾಮಿ ಅಣ್ಣವರಿಗೆ. ನೋಡ್ರಿ, ನಾವು ಮಾಡುವಂತಹ ಪೂಜೆ ಹೆಂಗಿರ್ಬೇಕು, ನಮ್ಮ ರೂಮಲ್ಲಿ ಕೂತ್ಕೊಂಡು ಮಾಡುವಂತಹ 2 ನಿಮಿಷದ 5 ನಿಮಿಷ 10 ನಿಮಿಷದ ಪೂಜೆ ಅಲ್ಲ, ಅರ್ಧ ಗಂಟೆ ಪೂಜೆ ಅಲ್ಲ, ಅದು ಲಿಂಗ ಪೂಜೆ ಆಗುತ್ತಾದಣ್ಣ, ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲಿ, ನಮ್ಮ ಅಂತರಂಗದಲ್ಲಿ, ಲಿಂಗ ನಯನದಲ್ಲಿ ನೋಡುತ್ತಾ, ಲಿಂಗ ನಾಸಿಕದಲ್ಲಿ ವಾಸಿಸುತ್ತಾ, ಲಿಂಗ ಜಿವೆಯಲ್ಲಿ ಕೇಳುತ್ತಾ ಅಂತ ಹೇಳ್ಬಿಟ್ಟು ನಮ್ಮ ಹಡಪದ ಅಪ್ಪಣ್ಣನವರು ಒಂದ್ ಕಡೆ ಹೇಳ್ತಾರೆ. ಅದಕ್ಕೆ ಆ ರೀತಿ ನಾವು ಸದಾಕಾಲ ಪರಮಾತ್ಮನ ಸ್ಮರಣೆ. ಅಯ್ಯ ಎನಗೆ ನಿಮ್ಮ ನೆನಹಾದಾಗಲೇ ಉದಯ, ಅಯ್ಯ ಎನಗೆ ನಿಮ್ಮ ಮರಹಾದಾಗಲೇ ಅಸ್ತಮಾನ, ಎನ್ನ ಹೃದಯದಲ್ಲಿ ನಿಮ್ಮ ಚರಣ ದುಂಡಿಗೆಯ ನೊತ್ತಯ್ಯ, ವದನದಲ್ಲಿ ಷಡಕ್ಷರಿಯ ಬರೆಯಯ್ಯ ಲಿಂಗದೇವ. ವದನ ಅಂದ್ರೆ ನಾಲಿಗೆ, ನಾಲಿಗೆಯ ಮೇಲೆ ಷಡಕ್ಷರಿ, ಓಂ ಲಿಂಗಾಯ ನಮಃ ಅಂತ ಷಡಕ್ಷರಿ ಇದೆ. ಆಕ್ಚುಲಿ ಓಂ ನಮಃ ಶಿವಾಯ ಅನ್ನೋದು ಪಂಚಾಕ್ಷರಿ ಮಂತ್ರ ಅಂತ ಕರೀತಾರೆ. ಅದಕ್ಕೆ ನಮಃ ಶಿವಾಯ ಅನ್ನೋದು ಪಂಚಾಕ್ಷರಿ, ಓಂ ಲಿಂಗಾಯ ನಮಃ ಅನ್ನೋದು ಅದು ಷಡಕ್ಷರಿ ಮಂತ್ರ. ಅದಕ್ಕಾಗಿ ನನ್ನ ವದನದಲ್ಲಿ ಷಡಕ್ಷರಿಯ ಬರಿಯಯ್ಯ ಅಂತ ಅಲ್ಲಿ ಗುರು ಬಸವಣ್ಣವ್ರು ಕೇಳ್ತಾರೆ. ಯಾವಾಗ ಸದಾ ಕಾಲನೂ ಆಗ್ಬೇಕು ಲಿಂಗ ಪೂಜೆ. ನಾವು ಪೂಜೆಯಲ್ಲಿ ನಮ್ಮ ಪ್ರಿಪರೇಷನ್ ಅಂದ್ರೆ ಇದರ ಅರ್ಥ ಏನು, ಅಲ್ಲಿ ಮಾಡುವಂತಹ ಅರ್ಧ ಗಂಟೆ ಪೂಜೆ ಅದು ನಿಜವಾದ ಪೂಜೆ ಆಗ್ಬೇಕಂದ್ರೆ ಇನ್ನು 23.5 ಏನ್ ನಮ್ಮ ಜೀವನದ ಗಂಟೆಗಳಿದಾವಲ್ಲ ಅವು ಬಹಳ ಚಲೋ ಇರ್ಬೇಕು, ಬಹಳ ಚೆನ್ನಾಗಿರ್ಬೇಕು, ಬಹಳ ಚೆನ್ನಾಗಿ ನಾವು ಅದನ್ನ ಕಳೆದಿರ್ಬೇಕು. ಯಾರಿಗೋ ಒಂದು ಮನ ನೋಯಿಸುವಂಗೆ ನುಡಿದಿರಬಾರ್ದು, ಯಾರಿಗೂ ಒಂದು ನೋವು ಉಂಟು ಮಾಡಿರಬಾರ್ದು, ಯಾರಿಗೋ ಒಂದು ಕಷ್ಟಕ್ಕೆ ನಾವು ಕಾರಣ ಆಗಿರಬಾರ್ದು. ಹಂಗೆಲ್ಲ ಏನಾರು
ನಮ್ಮ ಜೀವನದಲ್ಲಿ ನಾವು ಜಾಗೃತ ಜೀವನದಲ್ಲಿ ಏನಾದ್ರೂ ನಾವು ತಪ್ಪುಗಳು ಮಾಡಿದ್ರೆ ಅಲ್ಲಿ ಕೂತ್ಕೊಂಡು ಲಿಂಗ ಪೂಜೆ ಮಾಡುವಾಗ ಅದು ಹಿಡಿದಿರ್ಪ ಲಿಂಗವೇ ಘಟಸರ್ಪವಾಗಿ ಕಾಡ್ಲಿಕ್ಕೆ ಶುರು ಮಾಡುತ್ತೆ. ಅದಕ್ಕಾಗಿ ನಾವು ಯಾವಾಗ ನೋಡಲು ಲಿಂಗ ಪೂಜೆಯನ್ನ ಮಾಡ್ತಾ ಇರ್ಬೇಕು. ಅದಕ್ಕೆ 6 ಕಟ್ಟಬೇಕಣ್ಣ, ಅದು ನೂಕಬೇಕು, ಮದಗಳೆಂಟು ಇವೆಲ್ಲ ಇದಾವಲ್ಲ, ಅವು ಹೆಂಗ್ ಕಾಡ್ತವೆ, ಅವೆಲ್ಲ ಹೆಂಗ್ ಬಂದು ನಮ್ಮನಿಗೆ ಕಾಡ್ತಿರ್ತವೆ, ಅವುಗಳನ್ನು ಹೆಂಗೆ ಕಟ್ಟಬೇಕು ಅಂತಕ್ಕಂಥದ್ದು ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ಹೇಳ್ತೇನೆ. ಅದಕ್ಕಾಗಿ ನಾವು ಮಾಡ್ತಕ್ಕಂಥ ಪೂಜೆ ಸರಿ ಇಲ್ಲ ಅಂತಂದ್ರೆ ಅವಾಗ ಅಲ್ಲಿ ಗುರು ಚನ್ನಬಸವಣ್ಣವ್ರು ಬರ್ತಾರೆ. ಗುರು ಚನ್ನಬಸವಣ್ಣವ್ರು ಬಂದು ನಮ್ಗೆ ಹೇಳ್ತಾ ಇದ್ದಾರೆ, ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆಯ ನೇಸು ಕಾಲ ಮಾಡಿದರೇನು, ಭಾವ ನೆಲೆಗೊಳ್ಳದ ಪ್ರಸಾದವ ನೇಸು ಕಾಲ ಕೊಂಡರೇನು, ಅಭ್ಯಾಸವಾಯಿತಲ್ಲದೆ ಒಬ್ಬರ ಕಂಡು ಮಾಡುವರಲ್ಲದೆ ಸಹಜವಿಲ್ಲ ಸಮಯಕ್ಕಿಲ್ಲ, ಇದೂ ಕಾರಣ ಇಂತಪ್ಪವರ ಭಕ್ತರೆನ್ನಲಾಗದು, ಕೂಡಲ ಚನ್ನ ಸಂಗಮ ದೇವ ನೀ ಸಾಕ್ಷಿಯಾಗಿ ಛೀ ಎಂಬೆನು ಅಂತಾರೆ ಶರಣರೇ. ನಾವು ಹೆಂಗೆ ಪೂಜೆ ಮಾಡ್ಬೇಕು ಅಂತಂದ್ರೆ ಅದು ಸತ್ಯವುಳ್ಳಂತಹ ಪೂಜೆ ನಮ್ಮದಾಗಿರ್ಬೇಕು. ಸತ್ಯವಿಲ್ಲದ ಭಕ್ತಿ 1000 ವರ್ಷ ಮಾಡಿದ್ರೆ ನಾವೆಷ್ಟು ಸತ್ಯ ನಿಷ್ಠೆ ಸದ್ಭಾವಗಳಿಂದ ನಾವು ಪೂಜಿಸ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಗುರು ಚನ್ನಬಸವಣ್ಣ ಹೇಳ್ತಾ ಇದಾರೆ. ಅಭ್ಯಾಸವಾಯಿತಲ್ಲದೆ ಒಬ್ಬರ ಕಂಡು ಮಾಡುವರಲ್ಲದೆ, ಯಾರೋ ಮಾಡ್ತಾರೆ, ಒಂದು ಜನಜಂಗುಳಿ ಹರಿತಾ ಇದೆ, ನಾನು ಮಾಡ್ತೀನಿ ಪೂಜೆ ಅಂತಂದ್ರೆ ಅವ್ರ ಹಂಗೆ ನಾನು ಮಾಡ್ತೀನಿ ಅಂತಂದ್ರೆ ಹಂಗಲ್ಲ. ಅದನ್ನು ಅರಿತು ಮಾಡ್ಬೇಕು, ಸತ್ಯದಿಂದ ಮಾಡ್ಬೇಕು, ನಿಷ್ಠೆಯಿಂದ ಮಾಡ್ಬೇಕು. ಅಭ್ಯಾಸವಾಯಿತಲ್ಲದೆ ಒಬ್ಬರ ಕಂಡು ಮಾಡುವರಲ್ಲದೆ, ದಿನನಿತ್ಯ ಅಭ್ಯಾಸ, ಅದು ಒಂಥರ ಅಭ್ಯಾಸ ಆಗ್ಬಿಟ್ರೆ ಇಷ್ಟಲಿಂಗ ನಮಗೆ ಫಲ ಕೊಡೋದಿಲ್ಲ. ಹೆಂಗೆ ಈಗ ನಾವು ಮಾಡ್ತಕ್ಕಂಥ ಕಾರ್ಯಗಳು ಕೆಲವೊಂದು ರೂಢಿ ಆಗಿರ್ತವೆ, ಅಭ್ಯಾಸ ಆಗಿರ್ತವೆ. ಆ ರೀತಿ ಅಭ್ಯಾಸದಿಂದ ಮಾಡಿದ್ರೆ, ಇದೊಂದು ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ಇಷ್ಟಲಿಂಗ ನಮಗೆ ಫಲ ಕೊಡೋದಿಲ್ಲ. ಅದಕ್ಕಾಗಿ ಅದನ್ನ ಭಕ್ತಿಯಿಂದ ಮಾಡ್ಬೇಕು, ಶ್ರದ್ಧೆಯಿಂದ ಮಾಡ್ಬೇಕು, ನಿಷ್ಠೆಯಿಂದ ಮಾಡ್ಬೇಕು, ಸತ್ಯ ನಿಷ್ಠೆ ಸದ್ಭಾವಗಳಿಂದ ಪೂಜಿಸಬೇಕು ಎಂದು ಗುರು ಚನ್ನಬಸವಣ್ಣರು ಹೇಳಿದ್ದಾರೆ. ಪೂಜೆ ಮಾಡುವುದು ಕೇವಲ ಒಂದು ಅಭ್ಯಾಸವಾಗಬಾರದು, ಅದು ನಮ್ಮ ಭಾವನೆಯನ್ನ ಅರಳಿಸಬೇಕು. ಇಷ್ಟಲಿಂಗ ಕೈಯಲ್ಲಿ ಹಿಡಿದ್ರೆ ನಮ್ಮ ಭಾವನೆಗಳು ಅರಳಬೇಕು. ಎಲ್ಲಾ ಸುತ್ತಮುತ್ತ ಇರ್ತಕ್ಕಂಥ ವಿಚಾರ, ನಮ್ಮ ಎಲ್ಲ ಜೀವನದ ಜಂಜಡ ಇವೆಲ್ಲ ಮರಿಬೇಕು. ಇಷ್ಟಲಿಂಗ ಕೈಯಲ್ಲಿ ಹಿಡ್ಕೊಂಡಾಗ ಅವೆಲ್ಲ ಮರಿಬೇಕು. ಇಷ್ಟಲಿಂಗ ಕೈಯಲ್ಲಿ ಹಿಡ್ಕೊಂಡು ಜೀವನದ ಜಂಜಡಗಳಲ್ಲೇ ನಾವು ಮುಳುಗಿದ್ರೆ ಅದು ಆಗೋದಿಲ್ಲ, ಅಂತ ಪೂಜೆ ಆಗೋದಿಲ್ಲ. ಅದಕ್ಕಾಗಿ ಅದು ನಮ್ಮ ಭಾವನೆಯನ್ನ ಅರಳಿಸ್ಬೇಕು. ಹೃದಯದಲ್ಲಿ ಇಷ್ಟಲಿಂಗದ ಬಗ್ಗೆ ಭಕ್ತಿ ಪ್ರೀತಿ ಹುಟ್ಟಬೇಕು. ಇಷ್ಟಲಿಂಗವು ಒಂದು ರೀತಿಯ ಹಡೆದ ಆವುದು. ನಾನು ನಿನ್ನೆ ಹೇಳಿದ್ನಲ್ಲ, ಎಲ್ಲಾ ವಸ್ತುಗಳು ಈ ಜಗತ್ತಿನಲ್ಲಿ 3 ರೂಪದಲ್ಲಿ ಕಂಗೊಳಿಸ್ತವೆ. ಒಂದು ಘನ, ದ್ರವ ಮತ್ತು ಉಗಿ, ಅನಿಲ. ಘನ, ದ್ರವ ಮತ್ತು ಅನಿಲ ರೂಪದಲ್ಲಿ ಅವು ಕಂಗೊಳಿಸ್ತವೆ. ಅದರಲ್ಲಿ ನೀರು ಮಂಜುಗಡ್ಡೆಯಾಗಿರುತ್ತೆ, ನೀರು ಮತ್ತೆ ಅದನ್ನೇ ಮಂಜುಗಡ್ಡೆ ಹರಿದು ನೀರಾಗುತ್ತೆ. ಆಮೇಲೆ ನೀರು ಶಾಖ ಕೊಟ್ಟಾಗ ಅದು ಆವಿ ಆಗ್ತಾ ಇರುತ್ತೆ, ಆವಿಯಾಗಿ ಅದು ಅನಿಲ ಆಗುತ್ತೆ. ಅನಿಲ ಕಣ್ಣಿಗೆ ಕಾಣೋದಿಲ್ಲ, ನೀರು ಕಣ್ಣಿಗೆ ಕಾಣುತ್ತೆ. ಹಾಗೆ ನಮ್ಮ ಇಷ್ಟಲಿಂಗ ಇವಾಗ ಏನಿದೆ ಅಂತಂದ್ರೆ ಅದು ಮಂಜುಗಡ್ಡೆಯ ರೂಪದಲ್ಲಿದೆ. ಅದು ಕಣ್ಣಿಗೆ ಕಾಣುವ ಪರಮಾತ್ಮನ ರೂಪ. ಆದರೆ ಕಣ್ಣಿಗೆ ಕಾಣದ ಪರಮಾತ್ಮನ ರೂಪ ಎಷ್ಟು ಕೆಲಸ ಮಾಡುತ್ತೋ ಕಣ್ಣಿಗೆ ಕಾಣುವ ರೂಪ ಅಷ್ಟು ಮಾಡೋದಿಲ್ಲ. ಈಗ ಮಂಜುಗಡ್ಡೆ ಇರುತ್ತಲ್ಲ, ಐಸ್ ಇರುತ್ತಲ್ಲ, ಐಸ್ ಅನ್ನ ನಾವು ಎಲ್ಲೋ ಸ್ವಲ್ಪ ಯೂಸ್ ಮಾಡ್ತೀವಿ ಅಷ್ಟೇ, ಬಹಳ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಐಸ್ ಇಂದ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಅದರಿಂದ ನೀರು ಕುಡ್ಲಿಕ್ಕೂ ಆಗೋದಿಲ್ಲ. ಅದು ಇನ್ನು ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ಕರಗುತ್ತೆ ಹೊರತು ಐಸ್ ಉಪಯೋಗ. ಈಗ ಹಿಮಾಲಯ ಪರ್ವತ ಅಷ್ಟು ದೊಡ್ಡದಿದೆ ಅಂದ್ರೆ ಅದ್ರದ್ದು ಐಸು ಅಥವಾ ಮಂಜುಗಡ್ಡೆ ಕಣ್ಣಿಗೆ ಕಾಣುವ ರೂಪದಿಂದ ನಾವು ಅದರ ಕಣ್ಣಿಗೆ ಕಾಣದ ರೂಪಕ್ಕೆ ಹೋಗ್ಬೇಕು. ಅದನ್ನ ನಾವು ಕರಗಿಸಿ ಅದನ್ನ ದ್ರವ ಮಾಡ್ಬೇಕು. ದ್ರವ ಮಾಡಿದಾಗ ಅದು ನಮಗೆ ಉಪಯೋಗಕ್ಕೆ ಬರ್ತದೆ, ನಮ್ಮ ಕುಡಿಲಿಕ್ಕೆ ಬರುತ್ತೆ, ಗಿಡಗಳಿಗಾಗುತ್ತೆ, ಪಶು ಪಕ್ಷಿ ಪ್ರಾಣಿಗಳಿಗಾಗುತ್ತೆ ಆ ನೀರು. ಅದಾಗಿ ಮತ್ತೆ ಅದನ್ನು ಮತ್ತಷ್ಟು ಪರಿವರ್ತನೆ ಮಾಡಿದಾಗ ಐಸ್ ಇರ್ತಕ್ಕಂಥ ಮಂಜುಗಡ್ಡೆ ಆಗಿರುವಂತಹ ನೀರನ್ನ ದ್ರವ ರೂಪಕ್ಕೆ ನಾವು ತಂದಾಗ ಅದರಿಂದ ಸಾಕಷ್ಟು ಉಪಯೋಗಗಳಾಗ್ತವೆ. ಸಾಕಷ್ಟು ಮನುಕುಲವನ್ನ ಉಳಿಲಿಕ್ಕೆ ಮನುಕುಲ ಉಳಿಬೇಕು ಈ ಭೂಮಿ ಮೇಲೆ ಅಂತಂದ್ರೆ ಘನರೂಪದಲ್ಲಿರುವಂತಹ ನೀರಿನಿಂದ ಸಾಧ್ಯವಿಲ್ಲ, ಅದು ದ್ರವ ರೂಪಕ್ಕೆ ಪರಿವರ್ತನೆ ಹೊಂದಲೇಬೇಕು. ಇನ್ನು ದ್ರವ ರೂಪಕ್ಕೆ ಪರಿವರ್ತನೆ ಹೊಂದಿರತಕ್ಕಂಥ ನೀರಿನಿಂದ ಇವತ್ತೇನು ಎಲೆಕ್ಟ್ರಿಸಿಟಿ ಸಿಗುತ್ತಲ್ಲ, ಕರೆಂಟ್ ಎಲ್ಲ ಸಿಗ್ಬೇಕು. ಇವತ್ತು ಕರೆಂಟ್ ಇಲ್ದೇ ಇದ್ರೆ ಈ ಜಗತ್ತೇ ಮುಂದೆ ಹೋಗೋದೇ ಇಲ್ಲ.
ಆ ರೀತಿ ಕರೆಂಟ್ ತರಬೇಕು ಅಂತಂದ್ರೆ ಏನ್ ಬೇಕಾಗುತ್ತೆ, ಅಲ್ಲಿ ಆ ದ್ರವ ರೂಪದಲ್ಲಿರುವಂತಹ ನೀರು ಮತ್ತೆ ಅನಿಲ ರೂಪಕ್ಕೆ ಪರಿವರ್ತನೆ ಹೊಂದಬೇಕು, ಅದು ಸ್ಟೀಮ್ ಆಗ್ಬೇಕು. ಈ ರಾಯಚೂರಲ್ಲೆಲ್ಲ ಉಷ್ಣ ಸ್ಥಾವರಗಳನ್ನ ಏನ್ ಕರೀತಾರಲ್ಲ, ಈಗ ಇತ್ತೀಚಿನ ಕಾಲಕ್ಕೆ ಏನ್ ಇವೆಲ್ಲ ಪ್ರಯೋಗಗಳು ನಡೀತಾವಲ್ಲ, ಅಣು ಸ್ಥಾವರ ಇವೆಲ್ಲ, ಇಲ್ಲೆಲ್ಲ ಏನ್ ಮಾಡ್ತಾರೆ, ಏನೇ ಮಾಡಿದ್ರು ಕೂಡ ನೀರ್ ಬಾಯ್ಲ್ ಮಾಡ್ಬೇಕು ಫಸ್ಟ್. ಅದು ಇಲ್ಲ ಕಲ್ಲಿದ್ದಿಲಿಂದಲಾರ ಮಾಡ್ಬೇಕು, ಇಲ್ಲ ಈ ಅಣು ಸ್ಥಾವರಗಳಲ್ಲಿ ಈ ಅಣುಗಳ ವಿಭಜನೆಯ ಮೂಲಕ ಆದ್ರೂ ಮಾಡ್ಬೇಕು. ನೀರನ್ನ ಬಾಯ್ಲ್ ಮಾಡಿ ನೀರನ್ನ ಆವಿಗೆ ಪರಿವರ್ತನೆ ಮಾಡಿ ಅದಕ್ಕೆ ಸೂಪರ್ ಹೀಟೆಡ್ ಸ್ಟೀಮ್ ಅಂತ ಮಾಡಿ ಅವಾಗ ಅದನ್ನು ಟರ್ಬೈನ್ಗಳ ಮೇಲೆ ಹರಿಸಿದಾಗ ಕರೆಂಟ್ ಉತ್ಪತ್ತಿ ಆಗುತ್ತೆ. ಹಾಗೆ ಇಷ್ಟಲಿಂಗವು ಕಣ್ಣಿಗೆ ಕಾಣುವ ಪರಮಾತ್ಮನ ರೂಪ, ಅದು ಮಂಜುಗಡ್ಡೆಯಂತಿದೆ. ಆ ಹೇಗೆ ಮಂಜುಗಡ್ಡೆಯನ್ನ ನಾವು ಕರಗಿಸ್ ನೀರ್ ಮಾಡ್ಬೇಕು, ಅದಕ್ಕಾಗಿ ನಾವು ಪರಮಾತ್ಮನಲ್ಲಿ ಅಲ್ಲಿ ಪರಮಾತ್ಮನ ಆ ನಮ್ಮ ಭಾವನೆ ಪರಮಾತ್ಮನ ಜೊತೆ ಕೂರಿಸಿ ಅದನ್ನ ಕರಗಿಸ್ಬೇಕು. ಹೆಂಗೆ ಅಂತ ಅದಕ್ಕೆ ಗುರು ಬಸವಣ್ಣರು ಒಂದು ಬಳಲುತ್ತ ಬಳಲುತ್ತ ಏನು ನಡೆಯುತ್ತ ಬಳಲುವರಲ್ಲದೆ ದಾರಿ ಬಳಲುವುದೇ, ಅಳೆಯುತ್ತ ಬಳಲುವರಲ್ಲದೆ ಕೊಳಗ ಬಳುವುದೇ, ಶ್ರವವ ಮಾಡುತ್ತ ಬಳಲುವರಲ್ಲದೆ ಕೊಳಲು ಬಳಲುವುದೇ, ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ ಲಿಂಗದೇವ ಅಂತ ಹೇಳಿದ್ರು. ಅಂದ್ರೆ ದಾರಿ ನಡೀತಾ 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 ಮನುಷ್ಯ ತಾನು ಸುಸ್ತಾಗ್ತಾನೆ ಹೊರತು ದಾರಿ ಸುಸ್ತಾಗೋದಿಲ್ಲ. ಆದ್ರೆ ಮತ್ತೆ ನಾವು ಅಳತೆ ಮಾಡ್ತಾ ಅಳತೆ ಮಾಡೋವನೇ ಸುಸ್ತಾಗ್ತಾನೆ ಹೊರತು ಆ ಅಳತೆ ಮಾಡುವಂತಹ ಒಂದು ಇದು ಸುಸ್ತಾಗೋದಿಲ್ಲ. ಅಳತೆ ಗೋಲು ಶ್ರವವ ಮಾಡುತ್ತಾ ಅಂದ್ರೆ ಈ ಕೊಳಲನ್ನು ಊದವನು ಸುಸ್ತಾಗ್ತಾನೆ ಹೊರತು ಆ ಕೊಳಲು ಸುಸ್ತಾಗೋದಿಲ್ಲ. ಅದಕ್ಕೆ ನಿಜವನರಿಯದ ಭಕ್ತ ಬಳಲುವನಲ್ಲದೆ ಲಿಂಗ ಬಳಲುವುದೇ. ಲಿಂಗವನ್ನ ನಾವು ಬಳಲಿಸ್ಬೇಕು. ಲಿಂಗವನ್ನ ಬಳಸಬೇಕಂದ್ರೇನು, ಮಂಜುಗಡ್ಡೆಯನ್ನ ಕರಗಿಸಿ ನೀರನ್ನ ಕರಗಿಸಿ ಆವಿ ಮಾಡಿ ಹೇಗೆ ಅದರಿಂದ ಶಕ್ತಿಯನ್ನ ಪಡೆದುಕೊಳ್ತೇವೋ ಹಂಗೆ ಸಾಕಾರವಾಗಿರ್ತಕ್ಕಂಥ ಇಷ್ಟಲಿಂಗದ ರೂಪದಿಂದ ಆ ಪರಮಾತ್ಮನ ನಿರಾಕಾರ ರೂಪ, ಪರಮಾತ್ಮನ ಜಂಗಮ ತತ್ವವನ ಹರಿಯುವಿಕೆ ಅದು ಗುರು ಬಸವಣ್ಣನವರಲ್ಲಿ ನಾವು ಕಾಣಬೇಕು, ಅವರ ತತ್ವದಲ್ಲಿ ಕಾಣಬೇಕು, ಅವರು ಹೇಳಿರ್ತಕ್ಕಂಥ ವಚನಗಳಲ್ಲಿ ಆ ಸ್ವರೂಪವನ್ನು ಕಾಣಬೇಕು. ಅದಾದ್ಮೇಲೆ ಆ ಪರಮಾತ್ಮನ ಗೋಚರವಾಗುವಂತಹ ಲಿಂಗದಿಂದ ಅಗೋಚರವಾಗುವಂತಹ ಪರಮಾತ್ಮನ ಅಸ್ತಿತ್ವದೆಡೆಗೆ ನಾವು ಹೋದ್ರೆ ಆವಾಗ ನಮಗೆ ನಿಜವಾದ ಇಷ್ಟಲಿಂಗ ಪೂಜೆ ಆಗುತ್ತೆ. ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತೆ. ಇಲ್ಲ ಬರೀ ಇಷ್ಟಲಿಂಗಕ್ಕೆ ನಾವು ನಿಂತು ಬಿಟ್ರೆ ನಮ್ಮ ಮುಂದೆ ಪರಮಾತ್ಮನ ನಿಜವ ಸ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯವಿಲ್ಲ. ಅದಕ್ಕಾಗಿ ಇಷ್ಟಲಿಂಗ ಪೂಜೆ ಅದು ಕೇವಲ ಒಂದು ಅಭ್ಯಾಸವಾಗಬಾರದು, ಅದು ನಮ್ಮ ಭಾವನೆಯನ್ನ ಅರಳಿಸಬೇಕು. ಹೃದಯದಲ್ಲಿ ಇಷ್ಟಲಿಂಗದ ಬಗ್ಗೆ ಭಕ್ತಿ ಪ್ರೀತಿ ಹುಟ್ಟಬೇಕು. ಇಷ್ಟಲಿಂಗವು ಒಂದು ರೀತಿಯ ಹಡೆದ ಆವು. ಅದು ಇಷ್ಟಲಿಂಗ ಪರಮಾತ್ಮ ಅಂತಂದ್ರೆ ಹೇಗಿದ್ದಾನೆ ಅಂತಂದ್ರೆ ಹಡೆದ ಆವು, ಊಡುವ ಹಸು, ಹಾಲು ಕುಡಿಸುವ ಹಸು ಇದ್ದ ಹಾಗೆ ಪರಮಾತ್ಮನು. ಆದರೆ ಭಕ್ತನೆಂಬ ಕರು ಹಾಲು ಕುಡಿಯಬೇಕಷ್ಟೇ. ಭಕ್ತನೆಂಬ ಕರು ಹಾಲು ಕುಡಿಬೇಕು. ಕೆಲವೊಂದು ಕರುಗಳು ಹಾಲು ಕುಡಿಯೋದಿಲ್ಲ ಅಂತ ಕೇಳಿದ್ದೇನೆ. ತುಂಬಾ ಕಷ್ಟಪಟ್ಟು ಹಸುವಿನ ಮಲೆ ಹತ್ರ ಕರ್ಕೊಂಡು ಹೋಗಿ ಕರುವಿನ ಬಾಯಿಯನ್ನ ತೆಗೆದುಕೊಂಡು ಹೋದ್ರೂ ಅದು ಕೆಲವೊಮ್ಮೆ ಹಾಲು ಕುಡಿಯೋದಿಲ್ಲ. ಅದೇ ರೀತಿ ಇಷ್ಟಲಿಂಗದ ಕಾರುಣ್ಯ ಪಡೆಯಲು ಅರಿಯದವರಿಗಾಗಿಯೇ ಗುರು ಬಸವಣ್ಣನವರು ಈ ವಚನವನ್ನ ಹೇಳಿದಂತೆ ಅನಿಸ್ತದೆ. ಮುಂದಿನ ವಚನ ಗುರು ಬಸವಣ್ಣವ್ರು ಏನ್ ಹೇಳ್ತಾರೆ, ಇಷ್ಟಲಿಂಗದ ಕಾರುಣ್ಯವನ್ನ ಪಡಿಬೇಕು ಭಕ್ತ, ಅದು ಹಡೆದ ಆವು ಇದ್ದಂಗೆ. ಹೆಂಗೆ ಅಂದ್ರೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ. ಇದ್ದಡೇನೋ ಶಿವ ಶಿವ ಹೋದಡೇನೋ ಲಿಂಗದೇವ ಕೇಳಯ್ಯ, ಊಡುವ ಆವಿಂಗೆ ಉಣ್ಣುವ ಕರುವ ಬಿಟ್ಟಂತೆ ಪರಮಾತ್ಮನು ಈ ಮನುಕುಲದ ಮೇಲಿನ ಅಪಾರವಾದ ಪ್ರೀತಿ ಹೊಂದಿದ್ದಾನೆ. ಈ ಜಗತ್ತಿನ ಮೇಲೆ ಮರ್ತ್ಯಲೋಕದ ಮೇಲೆ ಅಪಾರವಾಗಿರ್ತಕ್ಕಂಥ ಕಾರುಣ್ಯವನ್ನ ಪರಮಾತ್ಮ ಹೊಂದಿದ್ದೇನೆ. ಈ ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ತನ್ನ ಕಾರುಣ್ಯದ ಕುಡಿಗಳನ್ನ ಅವಾಗವಾಗ ಈ ಮರ್ತ್ಯಲೋಕಕ್ಕೆ ಕಳಿಸ್ತಾ ಇರ್ತಾನೆ ಪರಮಾತ್ಮ. ಅಂಥ ಒಂದು ಅಪ್ರತಿಮ ತನ್ನ ಕಾರುಣ್ಯದವನ್ನು ತುಂಬಿ ಈ ಮರ್ತ್ಯಲೋಕದ ಉದ್ಧಾರಕ್ಕೆ ಕಳಿಸಿರುವಂತಹ ಒಂದು ಅಪ್ರತಿಮ ಗುರು ಬಸವಣ್ಣನವರು. ಅದಕ್ಕಾಗಿ ಅವ್ರು ಹೇಳಿರ್ತಕ್ಕಂಥ ರೀತಿಯಲ್ಲಿ ನೈಜವಾದ ರೂಪದಲ್ಲಿ ಅವ್ರು ಯಾವ ರೂಪದಲ್ಲಿ ಧರ್ಮವನ್ನು ನಮಗೆ ಹೇಳಿದಾರೋ, ಯಾವ ರೂಪದಲ್ಲಿ ಪೂಜೆ ಮಾಡ್ಬೇಕಂತ ಹೇಳಿದಾರೋ ಅದೇ ರೀತಿ ನಾವು ಮಾಡಿದ್ರೆ ಮಾತ್ರ ನಮಗೆ ಆ ಪರಮಾತ್ಮನ ಒಲುಮೆ ಆಗುತ್ತೆ. ಆ ಇಷ್ಟಲಿಂಗ ಕರಗಿ ನೀರಾಗುತ್ತೆ, ಕರಗಿ ಆ ಒಂದು ಜಂಗಮ ಆಗುತ್ತೆ. ಜಂಗಮವಾಗಿ ಅದು ಆಮೇಲೆ ನಿಜವಾದ ಲಿಂಗ ಅಗೋಚರವಾಗಿರ್ತಕ್ಕಂಥ ಲಿಂಗದ ಶಕ್ತಿ ನಮಗೆ ಗೋಚರ ಆಗುತ್ತೆ. ಈ ಸ್ಟೀಮ್ ಇರುತ್ತಲ್ಲ, ಸ್ಟೀಮ್ ಕಣ್ಣಿಗೆ ಕಾಣೋದಿಲ್ಲದು, ಆದ್ರೆ ಅದರಲ್ಲಿ ಅಗಾಧವಾಗಿರ್ತಕ್ಕಂಥ ಶಕ್ತಿ ಇರುತ್ತದೆ. ಅಂಥ ಸ್ಟೀಮ್ ನಿಂದನೇ ನಮ್ಮಲ್ಲಿ ಬರ್ತಕ್ಕಂಥ ಎಲ್ಲಾ ಎಲೆಕ್ಟ್ರಿಸಿಟಿ ಏನ್ ತಯಾರಾಗೋದು ಸ್ಟೀಮ್ ಇಂದನೇ. ಸ್ಟೀಮ್ಗೆ ಸೂಪರ್ ಹಿಟ್ ಮಾಡೋ ಅತ್ಯಂತ ಫೋರ್ಸ್ಫುಲ್ ಆಗಿ ಅದನ್ನ ಟರ್ಬೈನ್ ಮೇಲೆ ಹರಿಸ್ತಾರೆ.
ಆವಾಗ ಟರ್ಬೈನ್ ದಿಂದ ಜನರೇಟರ್ ಆಗಿ ಜನರೇಟರ್ ದಿಂದ ಕರೆಂಟ್ ಬರ್ಲಿಕ್ಕೆ ಶುರು ಆಗುತ್ತೆ ನಮಗೆ. ಅದಕ್ಕಾಗಿ ಅಂಥ ಸಾಕಾರವಾಗಿರ್ತಕ್ಕಂಥ ಇಷ್ಟಲಿಂಗವನ್ನ ನಾವು ಅದನ್ನ ನಿರಾಕಾರ ರೂಪದಲ್ಲಿ ಅರಿಯಲು ಪ್ರಯತ್ನ ಮಾಡಬೇಕು. ಅದಕ್ಕಾಗಿ ನಾವು ಲಿಂಗದ ಮೇಲೆ ಅದಕ್ಕೆ ನಿಷ್ಠೆ ಬೇಕು ಅಂತಕ್ಕಂಥದ್ದು. ಈಗ ಗಂಡ ಪ್ರೀತಿ ತೋರ್ತಾ ಇದ್ರು ಕೂಡ ಹೆಂಡತಿ ಅವನನ್ನ ಬಿಟ್ಟು ಓಡ್ ಹೋದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಯಾರಾದ್ರೂ ಹಸು ಕರುವಿಗೆ ಹಾಲು ಊಡಿಸಲು ಸಿದ್ಧವಿದ್ದರೂ ಕೂಡ ಕರು ಕುಡಿಲಿಕ್ಕೆ ಬರದೆ ಹೋದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಅದೇ ರೀತಿ ಇಷ್ಟಲಿಂಗವು ನಮ್ಮ ಭವವನ್ನು ಕಳೆಯುವುದಕ್ಕಾಗಿಯೇ ಕರಸ್ಥಲಕ್ಕೆ ಬಂದಿದೆ. ಇಷ್ಟಲಿಂಗವಂತ ಎನ್ನುವಂತ ಆವು ಹಸುವು ನಮ್ಮ ಭವವನ್ನ ಕಳೆಯಲಿಕ್ಕೇನೆ ಅದು ಕರಸ್ಥಲಕ್ಕೆ ಬಂದಿರುವಾಗ ಭವ ಕಳೆದುಕೊಳ್ಳುವ ಪರಿಯನ್ನು ಭಕ್ತ ಅರಿಯಬೇಕು. ಅದು ಬಹಳ ಮುಖ್ಯ. ಭವ ಅದನ್ನ ಈ ಪೂಜಿಸುವಂತಹ ಕಲೆ, ಭವ ಕಳೆದುಕೊಳ್ಳುವಂತಹ ಒಂದು ಪರಿಯನ್ನ ಭಕ್ತ ಅರಿಯದಿದ್ದರೆ ಲಿಂಗದೇವನು ಏನು ಮಾಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಭಕ್ತನು ಏನ್ ಮಾಡ್ಬೇಕು? ಶರಣರ ಸಂಘದಲ್ಲಿ ಬೆರೆತು, ಸಂಘನ ಶರಣರಲ್ಲಿ ಬೆರೆತು ಆ ಪರಿಯನ್ನ ಅರಿಯಬೇಕು. ಇಷ್ಟಲಿಂಗವನ್ನ ಅದರ ನಿರಾಕಾರ ರೂಪವನ್ನ ಹೇಗೆ ಅರಿತುಕೊಳ್ಬೇಕು, ಪರಮಾತ್ಮನನ್ನು ಹೇಗೆ ಪೂಜಿಸ್ಬೇಕು, ಹೇಗೆ ಕಾಣ್ಬೇಕು, ಅದನ್ನ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಏನೇನ್ ಕಷ್ಟಗಳು ಬರ್ತವೆ, ನಮ್ಮ ಮನಸ್ಸು ನಮಗೆ ಯಾವ್ಯಾವ ರೀತಿ ತೊಂದರೆ ಕೊಡ್ಲಿಕ್ಕೆ ಶುರು ಆಗುತ್ತೆ, ನಮ್ಮ ದೇಹ ಯಾವ್ಯಾವ ರೀತಿ ತೊಂದರೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ, ಇವೆಲ್ಲವನ್ನ ಶರಣರು ಹೇಳಿದ್ದಾರೆ ತಮ್ಮ ವಚನ ಸಾಹಿತ್ಯದಲ್ಲಿ. ಏನೇನ್ ತೊಂದರೆಗಳೆಲ್ಲ ಬರ್ತಿರ್ತವೆ ಅಂತಕ್ಕಂಥದ್ದು ಎಲ್ಲ ಹೇಳಿದ್ದಾರೆ. ಅದಕ್ಕಾಗಿ ನಾವು ಹಾಗಾದ್ರೆ ಈ ಇಷ್ಟಲಿಂಗ ಯೋಗವನ್ನ ಮಾಡುವುದರಿಂದ ಭವಾದಿ ಭವಗಳು ಹೇಗೆ ಹೋಗುತ್ತವೆ, ಭವಾದಿ ಭವಗಳು ಹೇಗೆ ಕೆಟ್ಟ ಹೋಗ್ತವೆ, ಇಷ್ಟಲಿಂಗ ಯೋಗಕ್ಕೂ ಕರ್ಮಕ್ಕೂ ಏನ್ ಸಂಬಂಧ, ಈ ಯೋಗದ ಮಹತ್ವವೇನು, ಅದನ್ನು ಹೇಗೆ ಮಾಡಬೇಕು ಎಂಬುದನ್ನ 12ನೇ ಶತಮಾನದ ಶರಣರೊಂದಿಗೆ ಚರ್ಚಿಸಿ ತಿಳಿದುಕೊಳ್ಳೋಣ. ಈಗ ನಾವು ಮೊದಲಿಗೆ ಮತ್ತೆ ಯಾರ ಹತ್ರ ಹೋಗೋಣ ಅಂತಂದ್ರೆ ಶರಣ ಆದಯ್ಯನವರ ಹತ್ರ ಹೋಗೋಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗ ವಚನಾಂಕಿತದ ಶರಣ ಆದಯ್ಯನವರ ಹತ್ರ ಇವಾಗ ಹೋಗೋಣ. ಆದಯ್ಯನವರ ಹತ್ರ ಹೋಗಿ ಕೇಳೋಣ, ನಮ್ಮ ಮನಸ್ಸು ನನಗೆ ಇಷ್ಟಲಿಂಗ ಪೂಜೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನನ್ನ ದೇಹ ನನಗೆ ಕೂತ್ಕೊಳ್ಳಿಕ್ ಬಿಡ್ತಾ ಇಲ್ಲ, ನನ್ನ ಮನಸ್ಸನ್ನ ಕೈಯಲ್ಲಿ ಇಷ್ಟಲಿಂಗ ಹಿಡಿದು ಕೂಡ್ತೇನೆ, ಮನಸ್ಸು ಎಲ್ಲೆಲ್ಲೋ ಓಡ್ ಹೋಗುತ್ತೆ, ಅದಕ್ಕಾಗಿ ನಾನು ಹೆಂಗೆ ಮಾಡ್ಲಿ ಪೂಜೆ ಅಂತ ನಾವು ಶರಣ ಆದಯ್ಯನವರಿಗೆ ನಾವು ಕೇಳ್ಕೊಂಡು ಹೋದಾಗ ಅವ್ರು ಹೇಳ್ತಾರೆ, ಸಕಲೇಂದ್ರಿಯಗಳಲ್ಲಿ ವಿಕಾರಿಸಿ ಹರಿವ ಮನವ ಸೆಳೆದು ನಿಂದಾತನೇ ಸುಖಿ. ಸಕಲೇಂದ್ರಿಯಗಳಲ್ಲಿ ವಿಕಾರಿಸಿ ಹರಿವ ಮನವ ಸೆಳೆದು ನಿಂದಾತನೇ ಸುಖಿ, ಪಂಚೇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಗೊಂಡು ಸುಳಿವಾತನೇ ದುಃಖಿ. ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ನಮ್ಮ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಮನೋರ್ಲಯವಾಗ್ಬೇಕು ಅಂತ ಹೇಳ್ತಾರೆ, ಮನೋರ್ಲಯ ಆಗ್ಬೇಕು ಇಷ್ಟ ಹೇಳ್ತಾರೆ ನೋಡಿ. ನೀವು ಒಂದ್ ವೇಳೆ ಸಕಲೇಂದ್ರಿಯಗಳಲ್ಲಿ ವಿಕಾರಿಸಿ ಹರಿತಕ್ಕಂಥ ಮನ ಅವು ನೀನು ಸೆಳೆದು ನಿಲ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ ಅಂತಂದ್ರೆ ಅವಾಗ ನೀನು ಸುಖಿ ಆಗೋದಿಲ್ಲ. ಅವುಗಳನ್ನು ಸೆಳೆದು ನಿಲ್ಲಿಕ್ಕೆ ನಿನ್ನಿಂದ ಸಾಧ್ಯವಾದರೆ ನೀನು ಸುಖಿ ಆಗ್ತೀಯ. ಪಂಚೇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಗೊಂಡು ಸುಳಿವಾತನೇ ದುಃಖಿ. ಪಂಚೇಂದ್ರಿಯಗಳಿಚ್ಛೆ ಅಂತಂದ್ರೆ ಆಗ್ಲೇ ನಮ್ಮ ವೀರಸ್ವಾಮಿ ಹಾಡಿದ್ರಲ್ಲ, ಅದರಲ್ಲೆಲ್ಲ ಬರ್ತಕ್ಕಂಥ 6 3 ಕಳಿಯಬೇಕು, ಅವೆಲ್ಲ ಏನೇನು ಕಳೀಲಿಕ್ಕೆ ನಾವು ಅರಿಯದೆ ಹೋಗ್ಬಿಟ್ರೆ, ಬರೀ ನಮ್ಮ ಬಾಹ್ಯ ಜಗತ್ತಿನಲ್ಲೇ ನಾವು ಪರಮಾತ್ಮನನ್ನ ಅಥವಾ ಸುಖವನ್ನು ಹುಡುಕುವಂತವ್ರು ನಾವಾದ್ರೆ ಅವಾಗ ನಮಗೆ ಇಷ್ಟಲಿಂಗ ಯೋಗ ಅಂತಕ್ಕಂಥದ್ದು ಅಳವಡುವುದಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ, ನಮ್ಮ ಎಲ್ಲ ಸುಖ ದುಃಖಗಳಿಗೂ ನಮ್ಮ ಮನಸ್ಸೇ ಕಾರಣ, ಮನ ಬಂಧ ಮೋಕ್ಷ ಕಾರಣ ಅಂತ ಶಾಸ್ತ್ರಗಳಲ್ಲಿಯೂ ಕೂಡ ಅನೇಕ ಕಡೆ ನಾವು ಪ್ರವಚನದಲ್ಲಿ ಕೇಳಿರ್ತೀವಿ. ನಮ್ಮ ಅವ್ರೇನು ಸಕಲೇಂದ್ರಿಯಗಳಲ್ಲಿ ವಿಕಾರಿಸಿ ಹರಿವ ಮನವ ಸೆಳೆದು ನಿಂದಾತನೇ ಸುಖಿ, ಪಂಚೇಂದ್ರಿಯಗಳಿಚ್ಛೆಯಲ್ಲಿ ಕೀಳು ಮನಗೊಂಡು ಸುಳಿವಾತನೇ ದುಃಖಿ, ಮನವು ಬಹಿರ್ಮುಖವಾಗಲು ಮಾಯಾ ಪ್ರಪಂಚಿ, ಮನವು ಅಂತರ್ಮುಖವಾದಡೆ ಅವಿರಳ ಜ್ಞಾನಿ, ಮನವು ಮಹದಲ್ಲಿ ನಿಂದಿರಲಾತ ಮುಕ್ತನು, ಮನೋರ್ಲಯವಾದಡೆ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯನು. ಇಡೀ ವಚನದಲ್ಲಿ ಮನಸ್ಸಿನ ಬಗ್ಗೆ ಹೇಳ್ತಾರೆ. ಈ ಇಷ್ಟಲಿಂಗ ಪೂಜೆ ಮಾಡ್ಲಿಕ್ಕೆ ಮೊದಲು ತೊಂದರೆ ಕೊಡುವಂಥದ್ದು ಯಾವುದು? ನಮ್ಮ ಮನಸ್ಸು. ನಮ್ಮ ಮನಸ್ಸು ನಮಗೆ ಬಹಳ ತೊಂದರೆ ಕೊಡುತ್ತೆ, ಅದು ಇಷ್ಟಲಿಂಗ ಪೂಜೆ ಮಾಡ್ಲಿಕ್ಕೆ ಬಿಡಲ್ಲ. ಅದಕ್ಕಾಗಿ ನಮ್ಮ ಎಲ್ಲ ಸುಖ ದುಃಖಗಳಿಗೂ ಮನಸ್ಸೇ ಕಾರಣ, ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಮನಸ್ಸಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ.
ಬಹಳ ದೊಡ್ಡ ಶಕ್ತಿ ಇದೆ ಮನಸ್ಸಿಗೆ. ಯಾವುದೇ ಯಂತ್ರ ತಂತ್ರದಿಂದ ಮಾಡಲಾಗದ ಕಾರ್ಯ ಮನಸ್ಸು ಮಾಡ್ಲಿಕ್ಕೆ ಸಾಧ್ಯ ಇದೆ, ಮನಸ್ಸು ಮಾಡ್ತದೆ. ಆದರೆ ಇದರ ಸ್ವಭಾವ ಚಂಚಲ. ಓದ್ಲಿಕ್ಕೆ ಕೂತ್ಕೊಂಡ್ರೆ ಓದ್ಲಿಕ್ಕೆ ಬಿಡಲ್ಲ, ಬರೀಲಿಕ್ಕೆ ಕೂತ್ಕೊಂಡ್ರೆ ಬರೀಲಿಕ್ಕೆ ಬಿಡಲ್ಲ, ಇಷ್ಟಲಿಂಗ ಪೂಜೆ ಮಾಡ್ಲಿಕ್ಕೆ ಕೂತ್ಕೊಂಡ್ರೆ ಇಷ್ಟಲಿಂಗ ಪೂಜೆಗೆ ಬಿಡಲ್ಲ. ಯಾವ ಕಾರ್ಯದಲ್ಲಿ ನಾವು ಕೂತಿರ್ತವೋ ಅಲ್ಲಿ ಬಿಟ್ಟು ಮತ್ತೆ ಬೇರೆ ಎಲ್ಲಾ ಕಡೆ ಹೋಗುತ್ತೆ. ಇಲ್ಲಿ ನಮ್ ಸರ್ವಜ್ಞ ಹೇಳ್ತಾ ಇದ್ದೀನಿ ನಾನು, ಓದ್ಲಿಕ್ಕೆ ಕೂತ್ಕೊಂಡ್ರೆ ಓದ್ಲಿಕ್ಕೆ ಬಿಡಲ್ಲ, ಬರೀಲಿಕ್ಕೆ ಕೂತ್ಕೊಂಡ್ರೆ ಬರೀಲಿಕ್ಕೆ ಬಿಡಲ್ಲ ಅಂತ. ಅದಕ್ಕಾಗಿ ನಾವು ನಮ್ಮ ಮನಸ್ಸನ್ನ ಎಲ್ಲಿ ಏನ್ ಕೆಲಸ ಮಾಡ್ತೀವೋ ಅದರಲ್ಲಿ ತೊಡಗಿಸ್ಬೇಕು. ಅದನ್ನೇ ಮೊನ್ನೆ ಹೇಳಿದ್ನಲ್ಲ, ಹರ ಓಂ ಪೂರ್ಣಮದಂ ಪೂರ್ಣಮಿದಂ ಪೂರ್ಣಶ್ಚ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ತಿಯಾಗಿ ಮಾಡ್ಬೇಕು. ಇಷ್ಟಲಿಂಗ ಪೂಜೆ ಮಾಡ್ತೀವ, ಪೂರ್ತಿಯಾಗಿ ಇಷ್ಟಲಿಂಗ ಪೂಜೆ ಮಾಡ್ಬೇಕು. ಬಸವೇಶ್ವರ ಪೂಜಾ ವ್ರತ ಮಾಡ್ತೀವ, ಪೂರ್ತಿಯಾಗಿ ಪೂಜಾ ವ್ರತ ಮಾಡ್ಬೇಕು. ಪ್ರವಚನ ಮಾಡ್ತೀವ, ಪೂರ್ತಿಯಾಗಿ ಹೀಗಾಗಿ ಆ ರೀತಿ ನಾವು ಈ ವಚನದಲ್ಲಿ ನೋಡ್ರಿ, ನಮ್ಮ ಆದಯ್ಯನವರು, ಶರಣ ಆದಯ್ಯನವರು ಹೇಳ್ತಾ ಇದ್ದಾರೆ, ಪೂರ್ತಿ ಮನನೇ ಹೇಳ್ತಾ ಇದ್ದಾರೆ ಮನಸ್ಸಿನ ಬಗ್ಗೆ. ಆಗ ಈ ಯಾವುದೇ ಯಂತ್ರ ತಂತ್ರದಿಂದ ಮಾಡಲಾಗದ ಕಾರ್ಯವನ್ನ ಮನಸ್ಸಿಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇದರ ಸ್ವಭಾವ ಚಂಚಲ. ಇದರ ಸ್ವಭಾವ ಚಂಚಲ, ಬಹಳ ಚಂಚಲ ಆಗಿರುತ್ತೆ. ಅಲ್ಲಿ ಇಲ್ಲಿ ಓಡ್ತಾ ಇರುತ್ತೆ. ಈಗ ಏನ್ ಮಾಡ್ತಾ ಇದ್ದೀನಿ ಅದನ್ನ ಬಿಟ್ಟು ಎಲ್ಲವನ್ನ ನೆನ್ಸ್ಕೊಳ್ಳಿಕ್ ಶುರು ಮಾಡುತ್ತೆ. ಕಷ್ಟಗಳನ್ನ ತಂದೊಡ್ತಕ್ಕಂಥದ್ದು, ಇಲ್ಲದುದನ್ನ ಕಲ್ಪಿಸಿ ಚಿಂತಿಸುವುದು. ಯಾವುದು ಇಲ್ಲವೋ ಅದನ್ನ ಕಲ್ಪಿಸ್ಕೊಳ್ಳುತ್ತೆ, ಇದ್ದುದನ್ನು ಅಲ್ಲಗಳೆಯುವುದು. ಇವಾಗ ಏನಿದೆ ನಮ್ಮ ಪರಿಸ್ಥಿತಿ, ನಮ್ಗೆ ಹೆಂಗಿದೆ, ಇದನ್ನ ಹಿಂಗಿರ್ಬಾರ್ದಾಗಿತ್ತು, ಹಂಗಿರ್ಬೇಕಾಗಿತ್ತು, ಆ ರೀತಿ ಆಗ್ಬೇಕಾಗಿತ್ತು, ಹಿಂಗಿರ್ಬಾರ್ದಾಗಿತ್ತು, ಹಂಗಾಗ್ಬೇಕಾಗಿತ್ತು. ಇದು ಈ ಮನಸ್ಸಿನ ಸ್ವಭಾವ, ಚಂಚಲ ಆಗಿರುತ್ತದೆ. ಅದಕ್ಕಾಗಿ ಇದ್ದುದನ್ನು ಅಲ್ಲಗಳೆಯುವುದು ಇದರ ಗುಣ. ಮನ ಬಂದುದನ್ನು ಬಯಸಿ ಬಯಸಿ ಬೇಯುತ್ತಿದ್ದೇನೆ ಎನ್ನುವ ಹಾಗೆ ಯಾರು ಪಂಚೇಂದ್ರಿಯಗಳಲ್ಲಿ ಹರಿಯುವ ಮನಸ್ಸಿನ ದಾಸರಾಗುತ್ತಾರೋ ಅವರೇ ದುಃಖಿಗಳು. ಯಾರು ಸಕಲೇಂದ್ರಿಯಗಳೇ ವಿಕಾರಿಸಿ ಹರಿಯುವ ಮನಸ್ಸಿನ ಅರಸರಾಗುತ್ತಾರೆಯೋ, ಯಾರು ದಾಸರಾಗುತ್ತಾರೋ ಅವರು ದುಃಖಿಗಳು. ಯಾರು ಸಕಲೇಂದ್ರಿಯಗಳಲ್ಲಿ ವಿಕಾರಿಸಿ ಹರಿಯುವ ಮನಸ್ಸಿನ ಅರಸರಾಗುತ್ತಾರೋ ಅವರೇ ಸುಖಿಗಳು. ಯಾರ ಮನಸ್ಸು ಸುಖವನ್ನು ಹೊರಗಿನ ವಸ್ತುಗಳಲ್ಲಿ ಅರಸುತ್ತದೆಯೋ ಅವರೇ ಮಾಯಾ ಪ್ರಪಂಚಿ. ಯಾರ ಮನಸ್ಸು ಅಂತರಂಗದಲ್ಲಿ ಗುರು ಬಸವಣ್ಣನವರ ತೇಜದಲ್ಲಿ ಸುಖವನ್ನು ಅರಸುತ್ತದೆಯೋ ಅವರೇ ಅವಿರಳ ಜ್ಞಾನಿ. ಯಾರ ಮನಸ್ಸು ಮಹತ್ತಿಂಗೆ ಮಹತ್ತೆನಿಸುವ ಲಿಂಗದೇವನನ್ನು ಅರಿದು ತನ್ನಲ್ಲಿ ಲಿಂಗದೇವನನ್ನು ತನ್ನಲ್ಲಿ ತಾನು ಕಂಡುಕೊಳ್ಳುತ್ತಾರೋ ಅವರೇ ಮುಕ್ತರು, ಅವರೇ ಸೌರಾಷ್ಟ್ರ ಸೋಮೇಶ್ವರ ಲಿಂಗದಲ್ಲಿ ಅಭೇದ್ಯರು ಎಂದು ನಿಜದ ಅನುಭಾವಿ ಶರಣ ಆದಯ್ಯನವರು ತಮ್ಮ ನಮಗೆ ಈ ರೀತಿ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತಾರೆ, ಸುಖ ಮತ್ತು ಮನಸ್ಸು ಎರಡರ ಬಗ್ಗೆ ಈ ವಚನದಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಅಲ್ಲಿ ನಮ್ಮ ಸರ್ವಜ್ಞ ಕವಿ ಹತ್ರ ಹೇಳ್ತಾರೆ, ಹೋಗೋಣ ಇವಾಗ. 16ನೇ ಶತಮಾನದ ಸರ್ವಜ್ಞ ಕವಿ, ಲಿಂಗಾಯತ ಧರ್ಮದ ಅನುಯಾಯಿ. ಅವರು ಎಲ್ಲ ಅಷ್ಟಾವರಣಗಳನ್ನು ಧರಿಸಿ ಇಷ್ಟಲಿಂಗವನ್ನ ನಿಷ್ಠೆಯಿಂದ ಪೂಜಿಸಿ ಇಷ್ಟಲಿಂಗ ಯೋಗ ಸಿದ್ಧಿಯನ್ನು ಪಡೆದಿರುಕೊಂಡ ಮಹಾನುಭಾವಿ ಅವರು. ಆ ಮನಸ್ಸಿಗೆ ಎಂಥ ಶಕ್ತಿ ಇದೆ ಅಂತಕ್ಕಂಥದನ್ನ ಕೇಳ್ಕೊಂಡು ಬರೋಣ ಅವ್ರ ಹತ್ರ ಹೋಗಿ. ಅವ್ರು ಹೇಳ್ತಾರೆ, ಎನ್ನ ಮನಸ್ಸಿಗೆ ನೆನಹ ಉನ್ನತದವ ಕೊಟ್ಟ ಭಿನ್ನಾಣದಿಂ ಸ್ತುತಿಗೈದು ಪೊಗಳುವೆನು ಚನ್ನಮೂರ್ತಿಯನ್ನು ಸರ್ವಜ್ಞ. ಎನ್ನ ಮನಸ್ಸಿಗೆ ನೆನಹ ಉನ್ನತದವ ಕೊಟ್ಟ. ನೋಡ್ರಿ, ಪರಮಾತ್ಮನು ನಮ್ಮ ಮನುಷ್ಯನಿಗೆ ಕೊಟ್ಟಿರ್ತಕ್ಕಂಥ ಒಂದು ಆತ್ಯಾಂತಿಕ ದೊಡ್ಡ ಶಕ್ತಿ ಅಂತಂದ್ರೆ ಮನಸ್ಸು. ಆ ಮನಸ್ಸಿನಲ್ಲಿ ಒಂದು ಶಕ್ತಿ ತುಂಬಿದ್ದಾನೆ. ಅದು ಯಾವ ಶಕ್ತಿ ಅಂದ್ರೆ ನೆನೆಯುವಂತಹದ್ದು. ಮೋಸ್ಟ್ಲಿ ಈ ಪಶು ಪಕ್ಷಿ ಪ್ರಾಣಿಗಳು ಕೀಟ ಕ್ರಿಮಿಗಳು ಇವುಗಳಿಗೆಲ್ಲ ನೆನೆಸ್ಕೊಳ್ಳಿಕ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮಗೆ ನೆನೆಲಿಕ್ಕೆ ಬರುತ್ತದೆ. ಪರಮಾತ್ಮನ ನೆನೆಲಿಕ್ಕೆ, ಹಾಡಿ ಕೊಂಡಾಡ್ಲಿಕ್ಕೆ ಒಂದು ಮನಸ್ಸು ಕೊಟ್ಟಿದ್ದಾನೆ, ಕಂಠ ಕೊಟ್ಟಿದ್ದಾನೆ, ಅದಕ್ಕೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾನು ಭಿನ್ನಾಣದಿಂ ಸ್ತುತಿಗೈದು ಪೊಗಳುವೆನು ಚನ್ನಮೂರ್ತಿಯನ್ನು ಸರ್ವಜ್ಞ. ಅಂತ ಮನಸ್ಸಿನಿಂದ ನಾವು ಪರಮಾತ್ಮನನ್ನ ಹಾಡಬೇಕು, ಹೊಗಳಬೇಕು, ಗುರು ಬಸವಣ್ಣರನ್ನು ಕೊಂಡಾಡಬೇಕು, ಪೂಜಿಸ್ಬೇಕು, ಅರ್ಚಿಸ್ಬೇಕು, ವಚನಗಳನ್ನು ಓದುವಂತದಕ್ಕೂ ಕೂರಿಸ್ಬೇಕು, ಲಿಂಗ ಪೂಜೆ ಮಾಡುವಂತ ಕೂರಿಸ್ಬೇಕು ಆ ಮನಸ್ಸನ್ನ. ಅದಕ್ಕಾಗಿ ಹಾಗಾದ್ರೆ ಇಲ್ಲಿ ನಮ್ಮ ಶರಣ ಈ ಇಷ್ಟಲಿಂಗ ಪೂಜೆ ಮಾಡೋದ್ರ ಮೂಲ ಉದ್ದೇಶ ಏನು? ಅದೇ ಪರಮಾತ್ಮನು ಆತ್ಯಂತಿಕ ಸುಖಿಯಾಗಿದ್ದಾನವನು. ಪರಮಾತ್ಮನು ಅವನು ಸತ್ ಚಿತ್ ಆನಂದ ಸ್ವರೂಪವಾಗಿದೆ, ಸದಾಕಾಲ ಆನಂದವಾಗಿದ್ದಾನೆ. ಈ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವಾತ್ಮನಿಗೂ ಏನ್ ಬೇಕು? ಸದಾಕಾಲ ಆನಂದ ಅಂತಕ್ಕಂಥದ್ದು ಬೇಕು. ಆ ಆನಂದವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಹೇಗ್ ಮಾಡೋದು, ಹೇಗ್ ಲಿಂಗ ಪೂಜೆ ಮಾಡೋದು, ಹೇಗ್ ಅದನ್ನ ತಿಳ್ಕೊಳ್ಳೋದು, ಹೆಂಗೆ ಪಡ್ಕೊಳ್ಳೋದು?
ಇಲ್ಲಿ ನಮ್ಮ ಆದಾಯ ಶರಣರು ಹೇಳಿದ್ರು ಆ ಸುಖ, ಮನಸ್ಸು ಸುಖ ಅಂತ ಹೇಳಿದ್ರು. ಅವ್ರು ಸುಳಿವ ಏನು ಸುಖಿ ಸಕಲೇಂದ್ರಿಯಗಳು ವಿಕಾರಿಸಿ, ಹಂಗಿದ್ರೆ ಆ ಸುಖ ಯಾವುದು, ಆ ಸುಖ ಹೆಂಗ್ ಪಡಿಬೇಕು, ನಾನು ಸುಖ ಪಡ್ಕೊಂಡಿನೋ ಇಲ್ವೋ, ನಾನೀಗ ಸುಖಿಯಾಗಿದ್ದೀನೋ ಇಲ್ವೋ ಅಂತ ತಿಳ್ಕೊಳ್ಳೋದಾದ್ರೆ ಹೆಂಗೆ? ಅದಕ್ಕಾಗಿ ನಾವೀಗ ಮತ್ತೆ ಗುರು ಚನ್ನಬಸವಣ್ಣವ್ರ ಹತ್ರ ಹೋಗೋಣ. ಗುರು ಚನ್ನಬಸವಣ್ಣವ್ರ ಹತ್ರ ಹೋಗಿದ್ರೆ ಸುಖ ಯಾವುದು, ಸುಖ ಹೆಂಗಿರುತ್ತೆ, ಹೆಂಗ್ ಪಡ್ಕೊಳ್ಳೋದು ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾ ಇದಾರೆ ನೋಡ್ರಿ. ಅವ್ರು ಹೇಳ್ತಾರೆ, ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು, ಸುಖ ಲಿಂಗ, ಸುಖಿ ಶರಣ, ಸುಖದ ಅನುಭವ ಸುಸಂಗ ಕೂಡಲ ಚನ್ನ ಸಂಗಮ ದೇವ ಪರವಿಲ್ಲವಾಗಿ. ಲಿಂಗದೇವನು ಆನಂದಮಯನಾಗಿದ್ದಾನೆ, ಸಚ್ಚಿತ್ ಆನಂದಮಯನಾಗಿದ್ದಾನೆ, ಅವನು ಸುಖಮಯವಾಗಿದ್ದಾನೆ. ಅಂಥ ಸುಖಮಯ ದೇವನನ್ನು ಇಷ್ಟಲಿಂಗ ರೂಪದಲ್ಲಿ ಪಡೆದ ಶರಣನೇ ಸುಖಿ. ಆ ಶರಣ ಸುಖಿ ಇಷ್ಟಲಿಂಗವನ್ನು ಪಡೆದಿರ್ತಕ್ಕಂಥ ಶರಣ ಸುಖಿ. ಆ ಸುಖದ ಅನುಭವ ಸುಸಂಗ ಅಂತ ಹೇಳ್ತಾರೆ. ನಾನೀಗ ಸುಖವಾಗಿದ್ದೀನೋ ಇಲ್ವೋ ಅಂತಕ್ಕಂಥ ತಿಳ್ಕೊಳ್ಳೋದು ಹೆಂಗೆ, ನನಗೆ ಆ ಇಷ್ಟಲಿಂಗ ನನಗೆ ಫಲ ಕೊಡ್ತಾ ಇದೆಯೋ ಇಲ್ಲೋ ಅಂತಕ್ಕಂಥದ್ದು ನನಗೆ ತಿಳ್ಕೊಳ್ಳೋದು ಹೆಂಗೆ, ಅದನ್ನ ಸುಖದ ಅನುಭವ ಸುಸಂಗ ಅಂತ ಹೇಳ್ತಾರೆ. ಸುಖ ಲಿಂಗ, ಸುಖ ಯಾವುದು, ಸುಖಿ ಯಾರು, ಸುಖದ ಅನುಭವ ಯಾವುದು. ಸುಖ ಲಿಂಗ, ಸುಖವನ್ನು ಪಡೆದಿರುವಂತಹ ಶರಣನು ಸುಖಿ. ಆ ಸುಖದ ಅನುಭವ ಸುಸಂಗ ಶರಣರ ಸಂಘದಲ್ಲಿ ಬೆರೆತಾಗ ನನಗೆ ಇವತ್ತಿಂಥ ಅನುಭವ ಆಯ್ತು, ನಿಮಗೇನು ಅನುಭವ ಆಯ್ತು, ಅದನ್ನ ಮತ್ತೆ ನನಗೆ ಇಂತಿಂಥ ಕಷ್ಟಗಳು ಬಂದು ಅದನ್ನ ನಾನು ಹೇಗೆ ಪರಿಹರಿಸ್ಕೋಬೇಕು, ಈ ರೀತಿ ಶರಣರ ಸಂಘದಲ್ಲಿ ಕುಳಿತುಕೊಂಡು ಇಂಥ ಚರ್ಚೆಗಳನ್ನ ಮಾಡಿ ಲಿಂಗ ಪೂಜೆಯ ಅನುಭವಗಳನ್ನು ಪಡ್ಕೊಂಡು ಅದನ್ನು ಹೇಗೆ ಪೂಜಿಸ್ಬೇಕು ಅಂತಕ್ಕಂಥ ಶರಣರ ಸಂಘದಲ್ಲಿ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ನಾನು ಸುಖವಾಗಿದ್ದೀನೋ ಅಲ್ಲ. ಶರಣರ ಸಂಘದಲ್ಲಿ ಅಂತ ಸುಖದ ಅನುಭವ ಆಗ್ಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ನಾವು ಶರಣರ ಸಂಘದಲ್ಲಿ ನಾವು ಬೆರೆತು ಅಂಥ ಪರಮಾತ್ಮನ ಇಂಥ ಪ್ರವಚನಗಳ ಮೂಲಕ ಏನು ನಾವು ಇವತ್ತು ಶರಣರ ಸಂಘದಲ್ಲಿ ಬೆರೆತು ಆ ಸುಖವನ್ನ ನಾವು ಹೊಂದಲಿಕ್ಕೆ ಪ್ರಯತ್ನ ಮಾಡಬೇಕು, ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದೇ ಈಗ ನಾವು ಸುಖದ ಕಡೆ ಹೆಜ್ಜೆ ಇಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಅರ್ಥ. ಅದಕ್ಕಾಗಿ ಈ ರೀತಿ ಗುರು ಚನ್ನಬಸವಣ್ಣವ್ರು ಅಂತ ಸುಖವನ್ನ ಪಡ್ಕೊಳ್ಬೇಕು, ಸುಖಿ ಶರಣನಾಗ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಗುರು ಇವ್ರು ಹೇಳಿದ ನಂತರ ಈಗ ನೆಕ್ಸ್ಟ್ ನಾವು ಗುರು ಅಲ್ಲಮ ಪ್ರಭುದೇವರ ಹತ್ರ ಹೋಗೋಣ. ಅಲ್ಲಮ ಪ್ರಭುದೇವರು ಇದನ್ನು ಹೇಳ್ತಾರೆ, ಏನ್ ಮಾಡ್ಬೇಕು, ಈ ಮನಸ್ಸು ಎಲ್ಲರೂ ಈಗ ಫಸ್ಟ್ ಬಂಧ ಮೋಕ್ಷಕ್ಕೂ ಮನಸ್ಸು ಕಾರಣ. ನಮ್ಮ ಮನಸ್ಸನ್ನ ನಾವು ನಿಗ್ರಹಿಸ್ಕೋಬೇಕು. ಆ ನಿಗ್ರಹಿಸ್ಕೊಳ್ಳಿಕ್ಕೆ ಇಷ್ಟಲಿಂಗ ಸಾಧನ ಆಗುತ್ತೆ. ಅದೆಲ್ಲ ಆ ಇಷ್ಟಲಿಂಗವನ್ನ ಹೇಗ್ ಪೂಜಿಸ್ಬೇಕು, ಹೇಗ್ ಅರ್ಚಿಸ್ಬೇಕು, ಎಲ್ಲೆಲ್ಲ ನಾವು ಸುತ್ತಬೇಕು, ಏನ್ ಮಾಡ್ಬೇಕು, ಯಾವ ಈ ರೀತಿ ನಮ್ಮ ಈ ನಿಯಮಗಳನ್ನೆಲ್ಲ ನಾವು ಇಟ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಗುರು ಅಲ್ಲಮ ಪ್ರಭುದೇವರು ನಮಗೆ ಈಗ ಮುಂದೆ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಇಷ್ಟಲಿಂಗ ಯೋಗದ ಈ ಒಂದು ಅಲೌಕಿಕವಾಗಿರ್ತಕ್ಕಂಥ ಪ್ರಯಾಣದಲ್ಲಿ ಶರಣ ಬಂಧುಗಳೇ, ಇವತ್ತು ಸ್ವಲ್ಪ ನಿಮಗೆ ಇದು ಕಷ್ಟ ಅನ್ಸಿರ್ಬೋದು ವಿಷಯಗಳೆಲ್ಲ, ಆದ್ರೂ ಇವು ಅಷ್ಟು ಬೇಸಿಕ್. ಈ ಇಷ್ಟಲಿಂಗ ಯೋಗದ ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಇದೆಲ್ಲ ಇಷ್ಟು ತಿಳ್ಕೊಳ್ಬೇಕು. ಎಲ್ಲೆಲ್ಲಿ ನಮಗೆ ಏನೇನ್ ತೊಂದರೆ ಆಗುತ್ತೆ, ಯಾವುದು ಅದಕ್ಕೆ ಮೂಲ ಪರಿಹಾರ, ಯಾವುದರಿಂದ ಅದನ್ನ ಅರಿಬೇಕು ಅಂತಕ್ಕಂಥದ್ದು ಹೀಗೆ ತಿಳ್ಕೊಂಡು ನಾವು ಮುಂದೆ ನಾಳೆ ದಿವಸ ಮತ್ತೆ ಗುರು ಅಲ್ಲಮ ಪ್ರಭುದೇವರ ಹತ್ರ ಹೋಗಿ ನಾವು ಇದನ್ನ ಮುಂದಿನ ವಿಚಾರ ಅಲ್ಲಮ ಪ್ರಭುದೇವರ ಹತ್ರ ಹೋಗಿ ತಿಳ್ಕೊಳ್ಳೋಣ. ನಾಳೆ ದಿವಸ ಅದನ್ನ ನಾವು ಈ ಅನುಭವದ ಅಡಿಗೆಯಲ್ಲಿ ಮುಂದುವರ್ಸೋಣ ಅಂತಕ್ಕಂಥದ್ದನ್ನ ನಾವು ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದು ಇದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ. ನಾಳೆ ದಿವಸ ಅದನ್ನ ಅಲ್ಲಮ ಪ್ರಭುದೇವರ ಹತ್ರ ತಿಳ್ಕೊಳ್ಳೋಣ. ಇದುವರೆಗೂ ಈ ಅನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಶರಣರ ಸಂಘದಲ್ಲಿ ಬೆರೆತು ಸುಖದ ಅನುಭವವನ್ನ ಪಡೆಯುತ್ತಿರುವ ಸಕಲ ಶರಣರಿಗೆ ಮತ್ತೊಮ್ಮೆ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಆಗ್ಲೇ 9:10 ಆಯ್ತು. ಇನ್ನೊಂದು 5 ರಿಂದ 10 ನಿಮಿಷ ಯಾರಾದರೂ ತಮ್ಮ ರಿಯಾಕ್ಷನ್, ಪ್ರತಿಕ್ರಿಯೆ, ಏನಾದ್ರು ವಿಚಾರ ಹೇಳೋದಾದ್ರೆ ದಯವಿಟ್ಟು ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಶರಣಾರ್ಥಿಗಳು.
ಓಂ ಶ್ರೀ ಗುರು ಲಿಂಗಾಯ ಸೃಷ್ಟಿಕರ್ತ ಲಿಂಗ ದೇವರನ್ನ ಧರ್ಮಗುರು ಮಂತ್ರ ಪುರುಷ ವಿಶ್ವಗುರು ಬಸವಣ್ಣನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ಹಾಗೂ ಲಿಂಗೈಕ್ಯ ಅಪ್ಪಾಜಿ ಮಾತಾಜನ ಸ್ಮರಿಸುತ್ತಾ ಹಾಗೂ ಈ ಒಂದು ಲಿಂಕಿನ ಪ್ರಮುಖರಾಗಿರ್ತಕ್ಕಂಥ ಶರಣರಾಗಿರ್ತ ಸಚ್ಚಿದಾನಂದರವರಿಗೆ ಶರಣಾರ್ಥಿ ಅರ್ಪಿಸಿ ಹಾಗೂ ಈ ಲಿಂಕ್ನಲ್ಲಿ ಇರ್ತಕ್ಕಂಥ ಎಲ್ಲ ಶರಣರಿಗೆ ಶರಣಾರ್ಥಿಗಳನ್ನ ಅರ್ಪಿಸುತ್ತಾ ಇಲ್ಲಿವರೆಗೂ ನಾವು ಲಿಂಗ ಪೂಜೆಗೆ ಸಂಬಂಧಪಟ್ಟಂತೆ ಸಚ್ಚಿದಾನಂದರು ಮತ್ತು ಇನ್ನೊಬ್ಬರು ವೀರಯ್ಯ ಸ್ವಾಮಿ ಇವರೆಲ್ಲ ಕೆಲವು ಮಾರ್ಗಗಳನ್ನ ತಿಳಿಸಿದರು. ಇಲ್ಲಿ ನನಗೆ ಒಂದು ಅಲ್ಲಮ ಪ್ರಭು ವಚನದ ಮುಖಾಂತರ ಕೆಲವು ವಿಷಯಗಳು ನನಗೆ ಗೊತ್ತಿದೆ, ಅದೇ ಅಧ್ಯಯನ ಮಾಡಿದ್ದೀನಿ. ಅವ್ರು ಏನ್ ಹೇಳ್ತಾರೆ, ಅವರು